ಜೈನ ತೀರ್ಥಂಕರ ಪರಂಪರೆಯಲ್ಲಿ ಯಾರು ಕೊನೆಯವರು ಅಂತ. ಜೈನ ತೀರ್ಥಂಕರ ಪರಂಪರೆಯಲ್ಲಿ ಕೊನೆಯವರು ಯಾರು? ಪಾರ್ಶ್ವನಾಥ, ಋಷಭ, ಮಹಾವೀರ ಮತ್ತು ಮಣಿಸುಬ್ರತ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ. ಸೊ ವರ್ಧಮಾನ ಮಹಾವೀರ ಜೈನ ತೀರ್ಥಂಕರರ ಒಂದು ಪರಂಪರೆಯಲ್ಲೇ ಕೊನೆಯ ತೀರ್ಥಂಕರ ಅಂತ. ನೆಕ್ಸ್ಟು, ಅಶೋಕನ ಶಾಸನ ಲಿಪಿಯನ್ನು ಕಂಡುಹಿಡಿದಂಥ ಮೊದಲ ವಿದ್ವಾಂಸ ಅಂತ. ಫಾರ್ ದ ವೆರಿ ಫಸ್ಟ್ ಟೈಮು ಅಶೋಕನ ಈ ಶಾಸನ ಲಿಪಿಯನ್ನು ಕಂಡುಹಿಡಿದಂಥ ಮೊದಲ ವಿದ್ವಾಂಸರು ಯಾರು ಅಂತ. ಬ್ಲೂಲರು, ರಾಬರ್ಟ್ ಸಿವೆಲ್ಲು, ಜೇಮ್ಸ್ ಪ್ರಿನ್ಸೆಪ್ ಮತ್ತು ಕಾರ್ಡಿಂಗನ್ ಅಂತ. ನೋಡಿ, ಇದಕ್ಕೆ ಈ ಪ್ರಶ್ನೆ ಹಲವಾರು ಪೇಪರಲ್ಲಿ ರಿಪಿಟೇಷನ್ ಆಗಿದೆ ಇದು. ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ, ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವ್ರು ಮೊದಲನೇ ಬಾರಿಗೆ ಅಶೋಕನ ಈ ಶಾಸನ ಲಿಪಿಯನ್ನು ಡಿಸ್ಕವರ್ ಅಂದರೆ ಕಂಡುಹಿಡಿತಾರೆ ಅವರು. ಸ್ತೂಪಗಳು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿವೆ ಅಂತ. ಈ ಸ್ತೂಪಗಳು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿವೆ? ಜೈನ ಧರ್ಮ, ಯಹೂದಿ ಧರ್ಮ, ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮ ಅಂತಿದೆ. ಅದು ಖಂಡಿತವಾಗ್ಲೂ ಆಪ್ಷನ್ ಸಿ ಇದೆಯಲ್ಲ, ಬೌದ್ಧ ಧರ್ಮ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದಂಥ ಅರಸ ಯಾರು ಅಂತ. ಮೊದಲನೇ ಬಾರಿಗೆ ವಿಕ್ರಮಶಿಲಾ ಅಂತಕ್ಕಂಥ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದ್ದು ಯಾರು ಅಂತ. ಗೋಪಾಲ, ಧರ್ಮಪಾಲ, ದೇವಪಾಲ, ಮಹಿಪಾಲ ಅಂತಿದೆ. ಸೊ ಆಪ್ಷನ್ ಬಿ ಇದೆಯಲ್ಲ, ಧರ್ಮಪಾಲ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಅಂದರೆ ನೋಡಿ, ಇಲ್ಲಿ ನೀವು ಈ ಪ್ರಶ್ನೆಗಳ ವಿಭಿನ್ನತೆಯನ್ನು ನೋಡ್ಕೊಳ್ಬೇಕು ಯಾವಾಗಲೂ. ನಾವು ಲಾಸ್ಟ್ ಸೆಷನ್ಸಲ್ಲಿ ಐ ಥಿಂಕ್ ನಾವು ಅಲ್ಲೂ ಕೂಡ 100 MCQ ಬಿಡಿಸ್ಬೇಕಾದ್ರೆ ಈ ಒಂದು ಸೋಷಿಯಲ್ ಸೈನ್ಸಲ್ಲಿ ನೀವು ಸ್ಕೋರ್ ಮಾಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಅದು ಡಿಫ್ರೆನ್ಸ್ ಇರುತ್ತೆ ಕ್ವಶನ್ಸು. ಇದು ಹೈಸ್ಕೂಲ್ ಲೆವೆಲ್ ಪ್ರಶ್ನೆಗಳಾದ್ರಿಂದ ಇಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಎಲ್ಲವೂ ಕೂಡ ಸೇಮ್ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ. 5ನೇದು, ಹರ್ಷವರ್ಧನನ ಆಳ್ವಿಕೆಯ ಕಾಲದಲ್ಲಿ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿದ ಪ್ರವಾಸಿ ಯಾರು ಅಂತ. ಹರ್ಷವರ್ಧನನ ಆಳ್ವಿಕೆಯ ಕಾಲದಲ್ಲಿ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿದಂಥ ಪ್ರವಾಸಿ ಯಾರು ಅಂತ. ಯುವೆನ್ಸ್ತಾಂಗು, ಪಾಹಿಯಾನು, ಕುಬ್ಲಾ ಖಾನು, ಮೆಗಾಸ್ತನೀಸು. ದಟ್ ಈಸ್ ಆಪ್ಷನ್ ಎ ಇದೆಯಲ್ಲ, ಯುವೆನ್ಸ್ತಾಂಗು. ಇವನು ಹರ್ಷವರ್ಧನ ಆಳ್ವಿಕೆ ಕಾಲದಲ್ಲಿ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಅಲ್ಲಿ ಭೇಟಿ ಕೊಡ್ತಕ್ಕಂಥದ್ದು ಅಂತ. ದಕ್ಷಿಣ ಭಾರತದ ದೇಗುಲಗಳ ಬೃಹತ್ತಾದ ಪ್ರವೇಶ ದ್ವಾರಗಳನ್ನು ನಾವೇನಂತ ಹೇಳ್ತೀವಿ ಅಂತ. ದಕ್ಷಿಣ ಭಾರತದ ದೇಗುಲಗಳ ಬೃಹತ್ತಾದ ಪ್ರವೇಶ ದ್ವಾರಗಳನ್ನು ನಾವು ಹೀಗೆ ಕರೆಯುತ್ತೇವೆ. ಶಿಖರ, ವಿಮಾನ, ಸ್ತೂಪ, ಗೋಪುರಂ ಅಂತ ಇದೆ. ಆಪ್ಷನ್ ಡಿ ಇದೆಯಲ್ಲ, ಗೋಪುರಂ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಯುವೆನ್ಸ್ತಾಂಗ್ ರಚನೆ ಮಾಡಿದಂತೆ ಕೃತಿ ಹೆಸರು. ಯುವೆನ್ಸ್ತಾಂಗ್ ರಚನೆ ಮಾಡಿದಂತೆ ಕೃತಿ ಹೆಸರು ಭಾಳ ಈಸಿಯಾಗಿ ಎಲ್ಲ ಹೇಳ್ಬಿಡ್ತಾರೆ. ಶಾಕುಂತಲ, ಇಂಡಿಕಾ, ಸಿಯುಕಿ, ಎಂಚಿ ಅಂತ ಇದೆ. ಬಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ, ಸಿಯುಕಿ ಅದು ಯುವೆನ್ಸ್ತಾಂಗ್ ರಚನೆ ಮಾಡಿದಂಥ ಒಂದು ಕೃತಿ ಅಂತ. ಅಜಂತಾ ಮತ್ತು ಎಲ್ಲೋರಗಳು ಯಾವ ರಾಜ್ಯದಲ್ಲಿವೆ? ನೋಡಿ, ಎಲ್ಲವೂ ಕೂಡ ಭಾಳ ಪ್ರಮುಖವಾದ ಪ್ರಶ್ನೆಗಳು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಜಂತಾ ಮತ್ತು ಎಲ್ಲೋರಗಳು ಯಾವ ಸ್ಟೇಟಿಗೆ ಬರುತ್ತೆ ಅಂತದ್ದು. ಗುಜರಾತು, ಮಧ್ಯಪ್ರದೇಶ್, ಒರಿಸ್ಸಾ ಮತ್ತು ಮಹಾರಾಷ್ಟ್ರ. ಅಜಂತಾ ಮತ್ತು ಎಲ್ಲೋರ ಈ ಗುಹಾಂತರ ದೇವಾಲಯಗಳನ್ನು ನಾವು ಮಹಾರಾಷ್ಟ್ರದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಭಾಳ ಮತ್ತೊಂದು ಪ್ರಮುಖವಾದಂಥ ಪ್ರಶ್ನೆ, ಶ್ವೇತಾಂಬರ ಮತ್ತು ದಿಗಂಬರ ಎಂಬ ಪಂಥಗಳನ್ನು ಯಾವ ಧರ್ಮದವರಲ್ಲಿ ಕಾಣ್ತೇವೆ ಅಂತ. ನಾವು ಯಾವ ಒಂದು ರೀಜನ್ ನೋಡ್ತೀವಿ ಅಂತ, ಈ ಶ್ವೇತಾಂಬರರು ಮತ್ತು ದಿಗಂಬರರು ಅಂತ. ನಿಮಗೆಲ್ಲ ಗೊತ್ತಿದೆ, ಇದ್ರ ಬಗ್ಗೆ ಹೇಳಿದೆ. ಶ್ವೇತಾಂಬರರು ಅಂದರೆ ಬಿಳಿಯ ಉಡುಪನ್ನು ಧರಿಸ್ತಕ್ಕಂಥವ್ರು. ದಿಗಂಬರರು ಅಂದರೆ ಉಡುಪನ್ನೇ ಧರಿಸ್ತಿರ್ತಕ್ಕಂಥ ಒಂದು ಪಂಥ, ಅದು ಪಂಗಡ ಅದು. ಇವೆರಡೂ ಪಂಥಗಳನ್ನು ನಾವು ಯಾವ ಒಂದು ರಿಲಿಜನಲ್ಲಿ ನೋಡ್ತೀವಿ ಅಂತ. ಬೌದ್ಧ, ಜೈನ, ಭಾಗವತ ಪಂಥ ಮತ್ತು ಆರ್ಯ ಸಮಾಜ ಅಂತಿದೆ. ಅದು ಖಂಡಿತವಾಗಲೂ ಆಪ್ಷನ್ ಬಿ ಇದೆಯಲ್ಲ, ಜೈನ ಧರ್ಮ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಧರ್ಮವನ್ನು ಪ್ರಚಾರ ಮಾಡುವುದಕ್ಕಾಗಿ ಅಶೋಕನು ನಿಯುಕ್ತಿಗೊಳಿಸಿದ ವಿಶೇಷ ಕಾರ್ಯಕರ್ತರನ್ನು ಹೀಗೆ ಕರೆಯುತ್ತಾರೆ ಅಂತ. ಧರ್ಮವನ್ನು ಪ್ರಚಾರ ಮಾಡುವುದಕ್ಕಾಗಿ ಅಶೋಕನು ನಿಯುಕ್ತಿಗೊಳಿಸಿದ ವಿಶೇಷ ಕಾರ್ಯಕರ್ತರನ್ನು ಹೀಗೆ ಕರೆಯುತ್ತಾರೆ ಅಂತ. ಆಪ್ಷನ್ ಡಿ ಇದೆಯಲ್ಲ, ಧರ್ಮ ಮಹಾಮಾತರು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಪ್ರಸಿದ್ಧನಾದ ಮೊದಲ ಸಂಸ್ಕೃತ ವೈಯಾಕರಣಿ ಯಾರು ಅಂತ. ಪ್ರಸಿದ್ಧನಾದ ಮೊದಲ ಸಂಸ್ಕೃತ ವೈಯಾಕರಣಿ ಯಾರು? ಪಾಣಿನಿ, ಕಾತ್ಯಾಯನ, ಪತಂಜಲಿ ಮತ್ತು ಕಾಳಿದಾಸ ಅಂತ. ಆಯ್ಕೆ ಎ ಇದೆಯಲ್ಲ, ಪಾಣಿನಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಭಾರತದಲ್ಲಿ ಮೊದಲ ಚಾರಿತ್ರಿಕ ಕೃತಿಯನ್ನು ರಚನೆ ಮಾಡಿದಂಥ ವ್ಯಕ್ತಿ ಯಾರು ಅಂತ. ಭಾರತದಲ್ಲಿ ಮೊದಲ ಚಾರಿತ್ರಿಕ ಕೃತಿಯನ್ನು ರಚನೆ ಮಾಡಿದಂಥ ವ್ಯಕ್ತಿ ಬಾಣ, ಬಿಲ್ಹಣ, ಕಾಳಿದಾಸ ಮತ್ತು ಕಲ್ಹಣ ಅಂತ. ಆಪ್ಷನ್ ಡಿ ಇದೆಯಲ್ಲ, ಕಲ್ಹಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 13ನೇ ಪ್ರಶ್ನೆ, ಮೌರ್ಯರು ಸುದರ್ಶನ ಸರೋವರವನ್ನು ಉತ್ಖನನ ಮಾಡಿದ ಸ್ಥಳ ಯಾವುದು ಅಂತ. ಮೌರ್ಯರು ಸುದರ್ಶನ ಸರೋವರವನ್ನು ಉತ್ಖನನ ಮಾಡಿದಂಥ ಸ್ಥಳ ಯಾವುದು? ದಟ್ ಈಸ್ ಮಾಳ್ವಾ, ಪಂಜಾಬ್, ಕಾತಿಯಾವಾರ್, ಮಹಾರಾಷ್ಟ್ರ ಅಂತ. ಆಪ್ಷನ್ ಸಿ ಇದೆಯಲ್ಲ, ಕಾತಿಯಾವಾರ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಫಾರ್ ದ ವೆರಿ ಫಸ್ಟ್ ಟೈಮು ಮೌರ್ಯರು ಸುದರ್ಶನ ಸರೋವರವನ್ನು ಉತ್ಖನನ ಮಾಡೋದು ಇಲ್ಲಿ ಅಂದರೆ ಎಸ್ಕಾವೇಷನ್, ಇಂಥ ಒಂದು ಸರೋವರ ಇಂಥ ಪ್ಲೇಸಲ್ಲಿ ಇತ್ತು ಅಂತ ಮಾಡ್ತಕ್ಕಂಥ ಒಂದು ಕ್ರಿಯೆಯನ್ನು ಭೂ ಸಂಶೋಧನೆ ಅಥವಾ ಉತ್ಖನನ ಅಂತ ಹೇಳ್ತಾರೆ ಇತಿಹಾಸದಲ್ಲಿ. ಯಾವ ಪ್ಲೇಸಲ್ಲಿ ಮಾಡ್ತಾರೆ ಅಂದರೆ ಅದನ್ನು ಕಾತಿಯಾವಾರ್ ಅಂತಕ್ಕಂಥದ್ರಲ್ಲಿ. ನೆಕ್ಸ್ಟು, ಶಿಲಾದಿತ್ಯ ಅಂತಕ್ಕಂಥ ಬಿರುದು ಯಾರಿಗಿತ್ತು ಅಂತ. ನೋಡಿ, ನನ್ನ ಪ್ರತಿಯೊಂದು ಪ್ರಶ್ನೆಗಳು ನಾನು ಓದಬೇಕಾದ್ರೆ ಇದು ಭಾಳ ಪ್ರಮುಖವಾದ ಪ್ರಶ್ನೆಗಳಾಗಿವೆ ಅಂತ ಅನಿಸ್ತದೆ ನಮಗೆ, ಆಯಿತಾ. ಶಿಲಾದಿತ್ಯ ಅಂತಕ್ಕಂಥ ಬಿರುದು ಯಾರಿಗಿತ್ತು? ಭಾಸ್ಕರ ವರ್ಮನ್, ಪ್ರಭಾಕರ ವರ್ಧನ್, ರಾಜ್ಯವರ್ಧನ ಮತ್ತು ಹರ್ಷವರ್ಧನ ಅಂತ. ಆಪ್ಷನ್ ಡಿ ಇದೆಯಲ್ಲ, ಹರ್ಷವರ್ಧನ ಅದು ರೈಟ್ ಆನ್ಸರ್ ಆಗುತ್ತೆ. ಎಲ್ಲೋರದಲ್ಲಿರುವ ಪ್ರಸಿದ್ಧವಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದಂಥ ಕೃತಿ ಯಾವುದು ಅಂತ. ಎಲ್ಲೋರದಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದಂಥ ಕೃತಿ ಅಂತಿದೆ. ಆ್ಯಕ್ಚುಲಿ ಕೃತಿಯಲ್ಲ, ಇಲ್ಲಿ ನಿರ್ಮಾಣ ಮಾಡಿದಂಥ ದೊರೆ ಯಾರು ಅಥವಾ ಚಕ್ರವರ್ತಿ ಯಾರು ಅಂತ ಆಗಬೇಕಿತ್ತು. ದಂತಿದುರ್ಗ, ಅಮೋಘ ವರ್ಷ, ಕೃಷ್ಣ 1 ಅಂದರೆ 1ನೇ ಕೃಷ್ಣ ಮತ್ತು 3ನೇ ಗೋವಿಂದ ಅಂತ. ಆಪ್ಷನ್ ಸಿ ಇದೆಯಲ್ಲ, 1ನೇ ಕೃಷ್ಣ ಅದು ರೈಟ್ ಆನ್ಸರ್ ಆಗುತ್ತೆ. ಈ 1ನೇ ಕೃಷ್ಣ ಎಲ್ಲೋರದಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ಕೈಲಾಸನಾಥ ದೇವಾಲಯವನ್ನು ಆತನೇ ನಿರ್ಮಾಣ ಮಾಡುವಂಥದ್ದು. ಯಾರ ಅನುಯಾಯಿಗಳನ್ನು ಶ್ರೀ ವೈಷ್ಣವರು
ಅಂತ ಹೇಳ್ತಾರೆ ಅಂತ. ಯಾರ ಅನುಯಾಯಿಗಳನ್ನು ನಾವು ವೈಷ್ಣವರು ಅಂತ ಕರೀತಾರೆ? ರಾಮಾನುಜ, ನಾಥಮುನಿ, ಬಸವ ಮತ್ತು ಯಮುನಾಚಾರ್ಯ ಅಂತ. ಆಯ್ಕೆ ಇದೆಯಲ್ಲ ರಾಮಾನುಜ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ದಯಮಾಡಿ 17ನೇ ಪ್ರಶ್ನೆಯನ್ನು ಓದಲಿಕ್ಕಿಂತ ಮುಂಚೆ ಆ್ಯಂಡ್ ಇಟ್ ಈಸ್ ಮೈ ವೆರಿ ಹಂಬಲ್ ರಿಕ್ವೆಸ್ಟ್ ಯಾರ್, ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ TETಗೆ ಬೇಕಾದಂಥ ಎಲ್ಲ ವಿಡಿಯೋ ಲಿಂಕ್ಸು, ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು, ನನ್ನ ರೆಗ್ಯುಲರ್ ಚಾನಲ್ ಬಂದು ಟ್ರಾವೆಲ್ ಎಕ್ಸಾಮ್ಸ್ ವಿತ್ ರಘುವಂಶ್ ಇದೆಯಲ್ಲ ಆ ಒಂದು ಚಾನಲ್ ಲಿಂಕು ಎಲ್ಲವೂ ಲಭ್ಯ ಆಗುತ್ತೆ. ಎಲ್ಲವನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲವನ್ನು ಫಾಲೋ ಮಾಡಿ. ಅಂದರೆ ಎಕ್ಸಾಮ್ಗೆ ಪೂರಕವಾಗಿ ನಮ್ಮ ಕಡೆಯಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಸೊ ಆ ನಿಟ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಿಮ್ಮ ಬ್ಲೆಸ್ಸಿಂಗ್ಸು, ಕೋಆಪ್ರೇಷನ್ಸ್ ಬೇಕಾಗುತ್ತೆ. ಸೊ ಮ್ಯಾಕ್ಸಿಮಮ್ ಸಂಖ್ಯೆಯಲ್ಲಿ ನಿಮ್ಮೆಲ್ಲ ಸ್ನೇಹಿತರಿಗೂ ಪ್ರತಿಯೊಂದು ವಿಡಿಯೋ ಲಿಂಕ್ಸ್ ಮತ್ತು ಕೆಲವೊಂದು ವಿಡಿಯೋಗಳನ್ನು ಶೇರ್ ಮಾಡೋ ಪ್ರಯತ್ನ ಮಾಡಿ. ಸೊ ಅಗೇನ್ ವಿಲ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 17. ವಿಕ್ರಮಾಂಕ ಚರಿತ ಅಂತಕ್ಕಂಥ ಕೃತಿಯನ್ನು ಯಾರು ಬರೆದರು ಅಂತ? ಜಯದೇವ, ಬಾಣ, ಬಿಲ್ಹಣ, ಕಾಳಿದಾಸ. ಜಯದೇವ, ಬಾಣ, ಬಿಲ್ಹಣ, ಕಾಳಿದಾಸ ಅಂತಿದೆ. ಬಟ್ ಆಪ್ಷನ್ ಬಿ ಇದೆಯಲ್ಲ ಬಾಣ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 18ನೇ ಪ್ರಶ್ನೆ ಕಡೆ ಈಗ ಮುಖ ಮಾಡೋಣ. ಈಗ ಕ್ವಶನ್ ನಂಬರ್ 18 ನೋಡೋಣ ಏನಿದೆ ಅಂತ. ಇಲ್ಲಿ ಚೋಳರ ಆಡಳಿತದಲ್ಲಿ ಕಂಡುಬರುವ ವಿಶಿಷ್ಟ ಅಂಶ ಯಾವುದು ಅಂತ? ಚೋಳರ ಆಡಳಿತದಲ್ಲಿ ಕಂಡುಬರುವ ವಿಶಿಷ್ಟ ಅಂಶ ಯಾವುದು? ತಮ್ಮ ಚಕ್ರಾಧಿಪತ್ಯವನ್ನು ಮಂಡಲಗಳಾಗಿ ವಿಂಗಡಿಸಿದ್ದು, ಗ್ರಾಮಾಡಳಿತಕ್ಕೆ ಸ್ವಾಯತ್ತತೆ ನೀಡಿದ್ದು, ತಮ್ಮ ರಾಜ್ಯಭಾರದಲ್ಲಿದ್ದ ಮಂತ್ರಿಗಳಿಗೆ ಪೂರ್ಣಾಧಿಕಾರ ನೀಡಿದ್ದು ಅಂತ. ತಮ್ಮ ಚಕ್ರಾಧಿಪತ್ಯವನ್ನು ಮಂಡಲಗಳಾಗಿ ವಿಂಗಡಣೆ ಮಾಡಿದ್ದು ಒಂದು, ಗ್ರಾಮದ ಆಡಳಿತಕ್ಕೆ ಸ್ವಾಯತ್ತತೆಯನ್ನು ನೀಡಿದ್ದು ಮತ್ತೊಂದು, ತಮ್ಮ ರಾಜ್ಯಭಾರದಲ್ಲಿದ್ದ ಮಂತ್ರಿಗಳಿಗೆ ಪೂರ್ಣಾಧಿಕಾರ ನೀಡಿದ್ದು, ಯಾರಿಗೂ ಹೊರೆಯಾಗದ ಮತ್ತು ಸಮರ್ಪಕವಾದ ತೆರಿಗೆ ವಸೂಲಿ ಪದ್ಧತಿಯನ್ನು ರೂಢಿಗೆ ತಂದದ್ದು. ಇಷ್ಟಿದೆ ಈಗ. ಸೊ 18ನೇದಕ್ಕೆ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ. ಸೊ ಇಡೀ ಚೋಳರ ಅಡ್ಮಿನಿಸ್ಟ್ರೇಷನಲ್ಲಿ ಭಾಳ ಒಂದು ವಿಶಿಷ್ಟವಾದ ಅಂಶ ಏನು ಕಂಡುಬರುತ್ತೆ ಅಂದರೆ ಅದು ಗ್ರಾಮದ ಆಡಳಿತಕ್ಕೆ ಅವರು ಸ್ವಾಯತ್ತತೆಯನ್ನು ನೀಡಿದ್ದು. ಆಯಿತಾ? ದಟ್ ಈಸ್ ವೆರಿ ಇಂಪಾರ್ಟೆಂಟು. ಗುಪ್ತರ ಕಾಲವನ್ನು ಕೆಳಕಂಡ ಧರ್ಮದ ಪುನರುಜ್ಜೀವನದ ಕಾಲ ಎಂದು ಪರಿಗಣಿಸಲಾಗುತ್ತೆ. ಅಂದರೆ ಗುಪ್ತರ ಕಾಲವನ್ನು ಯಾವ ಧರ್ಮದ ಪುನರುಜ್ಜೀವನದ ಕಾಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಪರಿಗಣಿಸ್ತೀವಿ ಅಂತ? ಜೈನ ಧರ್ಮ, ಶೈವ ಧರ್ಮ, ವೈಷ್ಣವ ಧರ್ಮ, ಕೊನೆಯದಾಗಿ ಬ್ರಾಹ್ಮಣ ಧರ್ಮ ಅಂತ ಹೇಳಿದರೆ. ಬಟ್ ಆಯ್ಕೆ 4 ಇದೆಯಲ್ಲ, ದಟ್ ಈಸ್ ಡಿ, ಬ್ರಾಹ್ಮಣ ಧರ್ಮ. ಈ ಬ್ರಾಹ್ಮಣ ಧರ್ಮದ ಪುನರುಜ್ಜೀವನ ಕಾಲ ಅಂತ ಈ ಗುಪ್ತರ ಕಾಲವನ್ನು ನಾವು ಹೇಳೋದುಂಟು ಅಂತ. ಗುಪ್ತರ ಕಾಲದಲ್ಲಿ ವಿಸ್ಟಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಥ ಒಂದು ಪ್ರಶ್ನೆಗಳನ್ನು ಟಾರ್ಗೆಟ್ ಮಾಡಿ ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ. ಗುಪ್ತರ ಕಾಲದಲ್ಲಿ ವಿಸ್ಟಿ ಅಂದರೆ ಏನು ಅಂತ? ವಿಸ್ಕಿ ಅನ್ಕೋಬಿಡಿ, ಅದು ವಿಸ್ಟಿ ಅಂದ್ಬಿಟ್ಟು. ಸೊ ವಿಸ್ಟಿ ಅಂದರೆ ಏನಪ್ಪ ಅಂದರೆ ಮಂತ್ರಿ, ಒಂದು ವಿಶೇಷ ವರ್ಗ, ಗ್ರಾಮೀಣ ಜನರ ಮೇಲಿನ ಸುಂಕ ಮತ್ತು ಜೀತದ ದುಡಿಮೆ ಅಂತಿದೆ. ಈಗ ಆಪ್ಷನ್ ಡಿ ಇದೆಯಲ್ಲ. ಗುಪ್ತರ ಕಾಲದಲ್ಲಿ ನಾವು ವಿಸ್ಟಿ ಅಂದರೆ ಏನಪ್ಪ ಅಂದರೆ ಜೀತದ ದುಡಿಮೆ ಅಂತ. ಸೊ ನೆಕ್ಸ್ಟು ಗಾಂಧಾರ ಕಲಾ ಪ್ರಸ್ಥಾನವನ್ನು ಜಾರಿಗೆ ತಂದವರು ಯಾರು ಅಂತ? ಫಾರ್ ದ ವೆರಿ ಫಸ್ಟ್ ಟೈಮು ಈ ಗಾಂಧಾರ ಕಲಾ ಪ್ರಸ್ಥಾನವನ್ನು ಜಾರಿಗೆ ಯಾರು ತರ್ತಾರೆ? ಹೀನಯಾನ ಪಂಥವರು, ಮಹಾಯಾನ ಪಂಥವರು, ಜೈನ ಧರ್ಮದವರು, ಜೊರಾಸ್ಟ್ರಿಯನ್ ಧರ್ಮದವರು ಅಂತಿದೆ ಇಲ್ಲಿ. ಬಟ್ ಆಪ್ಷನ್ ಬಿ ಇದೆಯಲ್ಲ, ಮಹಾಯಾನ ಪಂಥದವರು ಮೊದಲ ಬಾರಿಗೆ ಈ ಗಾಂಧಾರ ಕಥಾ ಪ್ರಸ್ಥಾನವನ್ನು ಜಾರಿಗೆ ತರ್ತಾನೆ ಅಂತ. ನೆಕ್ಸ್ಟು ಪಶ್ಚಿಮ ಭಾರತದಲ್ಲಿರುವ ಪ್ರಾಚೀನ ಶಿಲಾ ನಿರ್ಮಿತ ಗುಹೆಗಳನ್ನು ಕೆಳಕಂಡ ಪ್ರದೇಶದಲ್ಲಿ ಕಾಣಬಹುದು ಅಂತ. ಪಶ್ಚಿಮ ಭಾರತದಲ್ಲಿರುವ ಪ್ರಾಚೀನ ಶಿಲಾ ನಿರ್ಮಿತ ಗುಹೆಗಳನ್ನು ಕೆಳಕಂಡ ಪ್ರದೇಶದಲ್ಲಿ ಕಾಣಬಹುದು. ನಾಸಿಕ್, ಎಲ್ಲೋರಾ ಮತ್ತು ಅಜಂತ, ಜುನ್ನಾರ್, ಕಲ್ಯಾಣ್ ಮತ್ತು ಪೀತಲ್ಕೋರ, ಅಜಂತ, ಬೋಜಾ ಮತ್ತು ಕೊಂಡೇನ್, ಬೋಜಾ, ಪೀತಲ್ಕೋರ ಮತ್ತು ಕೊಂಡೇನ್ ಅಂತ ಇದೆ. ಬಟ್ ಆಯ್ಕೆ ಇದೆಯಲ್ಲ ನಾಸಿಕ್, ಎಲ್ಲೋರಾ ಮತ್ತು ಅಜಂತ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ದಕ್ಷಿಣ ಭಾರತದ ಸ್ಥಪತಿಗಳಿಂದ ಮುಖ್ಯವಾಗಿ ಚೋಳರ ಕಾಲದಲ್ಲಿ ನಿರ್ಮಿತವಾದ ಜಗತ್ತಿನಲ್ಲೇ ಅತ್ಯಂತ ಮಹತ್ವದ್ದು ಎಂದು ಪರಿಗಣಿಸಲಾದ ಮೂರ್ತಿ ಶಿಲ್ಪ ಯಾವುದು ಅಂತ? ದಕ್ಷಿಣ ಭಾರತದ ಸ್ಥಪತಿಗಳಿಂದ ಮುಖ್ಯವಾಗಿ ಚೋಳರ ಕಾಲದಲ್ಲಿ ನಿರ್ಮಿತವಾದ ಜಗತ್ತಿನಲ್ಲೇ ಅತ್ಯಂತ ಮಹತ್ವದ್ದು ಎಂದು ಪರಿಗಣಿಸಲಾದ ಮೂರ್ತಿ ಶಿಲ್ಪ ಯಾವುದು? ಮಹಿಷಾಸುರ ಮರ್ದಿನಿ, ನಟರಾಜ, ರಾಮ ಮತ್ತು ಸೋಮಸ್ಕಂದ ಅಂತಿದೆ. ಬಟ್ ಆಪ್ಷನ್ ಬಿ ಇದೆಯಲ್ಲ, ಈ ನಟರಾಜನ ಮೂರ್ತಿ ಶಿಲ್ಪ ಇದು ಇಡೀ ದಕ್ಷಿಣ ಭಾರತದ ಸ್ಥಪತಿಗಳಿಂದ ಮುಖ್ಯವಾಗಿ ಚೋಳರ ಕಾಲದಲ್ಲಿ ನಿರ್ಮಿತವಾದಂಥ ಜಗತ್ತಿನ ಅತ್ಯಂತ ಮಹತ್ವ ಎಂದು ಕನ್ಸಿಡರ್ ಮಾಡಿದಂಥ ಒಂದು ಮೂರ್ತಿ ಶಿಲ್ಪ ಯಾವುದಪ್ಪ ಅಂದರೆ ಅದು ನಟರಾಜ ಮೂರ್ತಿ ಶಿಲ್ಪ. ಅವೆಲ್ಲ ಟಾರ್ಗೆಟ್ ಮಾಡ್ತಾರೆ, ಭಾಳ ಜನಪ್ರಿಯತೆ ಮತ್ತು ಪ್ರಸಿದ್ಧಿಯನ್ನು ಪಡ್ಕೊಂಡಂಥ ಕೆಲವೊಂದು ಮೂರ್ತಿ ಶಿಲ್ಪಗಳನ್ನು. ಹಾಗಾಗಿ ಸಾಧ್ಯವಾದಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈ ಕೆಳಕಂಡ ನಿರೂಪಣೆಯನ್ನು ಗಮನಿಸಿ ಅಂತ. ಆ ನಿರೂಪಣೆಯನ್ನು ಓದ್ಕೊಂಡು ಅದು ಅಬ್ಸರ್ವ್ ಮಾಡಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ನೋಡೋಣ ಅದೇನಿದೆ ಅಂತ. ಸೊ ಇಲ್ಲಿ ರಸ್ತೆಯ ಪಥಿಕನಾಗಿ ಸುಮಾರು 30 ವರ್ಷಗಳ ಕಾಲ ಸಂಚರಿಸುತ್ತಾ ಆತ ಇಡೀ ಪೂರ್ವರ್ಧ ಗೋಳವನ್ನೆಲ್ಲ ಸುತ್ತಿದ. ಈಗಿನ ಸುಮಾರು 44 ದೇಶಗಳಿಗೆ ಸಮಾನವಾದಷ್ಟು ಪ್ರದೇಶಗಳಿಗೆ ಭೇಟಿ ನೀಡಿದ. ಹೀಗೆ ಸುಮಾರು 73,000 ಮೈಲಿಗಳಷ್ಟು ದೂರವನ್ನು ಆತ ಕ್ರಮಿಸಿದ ಅಂತ. ಆಧುನಿಕ ಪೂರ್ವ ಯುಗದ ಅತಿದೊಡ್ಡ ಪ್ರವಾಸಿಗೆ ಎನಿಸಿಕೊಂಡ ಯಾರಿಗೆ ಈ ನಿರೂಪಣೆ ಅನ್ವಯ ಆಗುತ್ತೆ ಅಂತ? ಇಡೀ ಪ್ರಪಂಚ ಪರ್ಯಟನೆ ಮಾಡಿದಂಥ ಒಬ್ಬ ಪ್ರವಾಸಿಗ ಆತ. ಈ ನಿರೂಪಣೆ ನಾನು ಏನು ಓದ್ದೆ ಈಗ ನೋಡಿ, ಇದೊಂದು ಪ್ಯಾರಾಗ್ರಾಫ್ ಇದೆಯಲ್ಲ. ಸೊ ಇದು ಯಾರಿಗೆ ಅನ್ವಯ ಆಗುತ್ತೆ ಅಂತ? ಆಧುನಿಕ ಪೂರ್ವಯುಗದ ಅತಿದೊಡ್ಡ ಪ್ರವಾಸಿಗೆ ಎನಿಸಿಕೊಂಡಂಥ ಯಾರಿಗೆ ಈ ನಿರೂಪಣೆ ಅನ್ವಯ ಆಗುತ್ತೆ ಅಂತ? ಮೆಗಾಸ್ತನಿಸ್ಸು, ಪಾಹಿಯಾನು, ಮಾರ್ಕೋ ಪೋಲೋ ಮತ್ತು ಇಬನ್ ಬಟೂಟಾ ಅಂತ. ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ, ಮಾರ್ಕೋ ಪೋಲೋ, ಅದು ರೈಟ್ ಆನ್ಸರ್ ಆಗುತ್ತೆ. ಈಗ ಆತನ ಹೆಸರನ್ನು ಸೇರಿಸ್ಕೊಂಡು ಆ ನಿರೂಪಣೆಯನ್ನು ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಮಾರ್ಕೋ ಪೋಲೋ ಅಂತಕ್ಕಂಥ
ಆಧುನಿಕ ಪೂರ್ವ ಯುಗದ ಅತಿದೊಡ್ಡ ಪ್ರವಾಸಿಗ. ರಸ್ತೆಯ ಪ್ರತೀಕನಾಗಿ ಸುಮಾರು 30 ವರ್ಷಗಳ ಕಾಲ ಸಂಚರಿಸುತ್ತಾ ಆತ ಇಡೀ ಪೂರ್ವಾರ್ಧಗೋಳವನ್ನೆಲ್ಲ ಸುತ್ತಿದ. ಜೊತೆಗೆ ಈಗಿನ ಸುಮಾರು 44 ದೇಶಗಳಿಗೆ ಸಮಾನವಾದಷ್ಟು ಪ್ರದೇಶಗಳಿಗೆ ಭೇಟಿ ನೀಡಿದ. ಹೀಗೆ ಸುಮಾರು 73,000 ಮೈಲಿಗಳಷ್ಟು ದೂರವನ್ನು ಆತ ಕ್ರಮಿಸಿದ. ಅರ್ಥ ಆಯ್ತು ನಿಮಗೆ? ಈ ಥರ ಓದ್ಕೊಂಡ್ರೆ ನಿಮಗೆ ಕನೆಕ್ಟ್ ಆಗಿಬಿಡುತ್ತೆ ಅದು ನಿರೂಪಣೆ ಯಾರಿಗೆ ಅಂತ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್. 25ನೇ ಪ್ರಶ್ನೆಯಲ್ಲಿ ಪ್ರಸಿದ್ಧವಾದ ನವರೋಜ್ ಎಂಬ ಪರ್ಷಿಯಾದ ಉತ್ಸವವನ್ನು ಭಾರತದಲ್ಲಿ ಜಾರಿಗೆ ತಂದವರು ಯಾರು ಅಂತ. ಪ್ರಸಿದ್ಧವಾದ ನವರೋಜ್ ಎಂಬ ಪರ್ಷಿಯಾದ ಉತ್ಸವವನ್ನು ಭಾರತದಲ್ಲಿ ಜಾರಿಗೆ ತಂದವರು ಯಾರು ಅಂತ. ಬಲ್ಬನ್ನು ತುಘಲಕ್ಕು, ಫಿರೋಜ್ ತುಘಲಕ್ಕು ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಅಂತಿದೆ. ಸೊ ಈ ನವರೋಜ್ ಅಂತಕ್ಕಂಥ ಪರ್ಷಿಯಾದ ಉತ್ಸವವನ್ನು ಮೊದಲನೇ ಬಾರಿಗೆ ಯಾರು ಜಾರಿಗೆ ತರ್ತಾರೆ ಅಂದರೆ ಅದು ಗಿಯಾಸುದ್ದೀನ್ ಬಲ್ಬನ್ ಅಂತ. ನೆಕ್ಸ್ಟು ಅರಬ್ ಆಕ್ರಮಣ ಕಾಲದಲ್ಲಿ ಸಿಂಧ್ ಪ್ರಾಂತ್ಯವನ್ನು ಯಾರು ಆಳ್ವಿಕೆ ಮಾಡ್ತಾಯಿದ್ರು ಅಂತ. ಅರಬ್ ಆಕ್ರಮಣ ಕಾಲದಲ್ಲಿ ಸಿಂಧ್ ಪ್ರಾಂತ್ಯವನ್ನು ಯಾರು ಆಳ್ವಿಕೆ ಮಾಡ್ತಾಯಿದ್ರು. ದಾಹಿರ್, ಧ್ರುವ, ಇಂದ್ರ ಮತ್ತು ಅಮೋಘ ವರ್ಷ ಅಂತ. ಆಪ್ಷನ್ ಎ ಇದೆಯಲ್ಲ ದಾಹಿರ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೂತನ ಮುಸ್ಲಿಮರು ಅಷ್ಟೇ ಸ್ಟೇಟ್ಮೆಂಟು. ಈಗ ಅದಕ್ಕೆ ಪೂರಕವಾದಂಥ ಆಯ್ಕೆಗಳಲ್ಲಿ ಯಾವುದು ಅಂತ ನಾವು ಆಯ್ಕೆ ಮಾಡಬೇಕು. ನೂತನ ಮುಸ್ಲಿಮರು ದೆಹಲಿ ಸಮೀಪ ನೆಲೆಯೂರಿದ ಮಂಗೋಲ ಪೀಳಿಗೆಯವರು, ಇಸ್ಲಾಂಗೆ ಮತಾಂತರ ಹೊಂದಿದ ಹಿಂದೂಗಳು, ಖಿಲ್ಜಿ ಅರಸರು, ಗುಲಾಮ ರಾಜರು ಅಂತಿದೆ. ಸೊ ನೂತನ ಮುಸ್ಲಿಮರು ಅನ್ನಲಿಕ್ಕೆ ಆಪ್ಷನ್ ಎ ಇದೆಯಲ್ಲ, ದಟ್ ಈಸ್ ದೆಹಲಿ ಸಮೀಪ ನೆಲೆಯೂರಿದ ಮಂಗೋಲ ಪೀಳಿಗೆಯವರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಮತ್ತೊಂದು ಪ್ರಶ್ನೆ ಕಡೆ ನೋಡೋಣ ಈಗ ಏನಿದೆ ಅಂತ. ಇಲ್ಲಿ ಅಲ್ಲಾವುದ್ದೀನನು ಭಾರತದಲ್ಲಿ ಈ ಕೆಳಕಂಡ ಅಂಶವನ್ನು ಜಾರಿಗೆ ತಂದ ಮೊದಲಿಗೆ ಎನಿಸಿಕೊಂಡಿದ್ದಾನೆ. ಅಲ್ಲಾವುದ್ದೀನನು ಭಾರತದಲ್ಲಿ ಈ ಕೆಳಕಂಡ ಅಂಶವನ್ನು ಜಾರಿಗೆ ತಂದ ಮೊದಲಿಗೆ ಎನಿಸಿಕೊಂಡಿದ್ದಾನೆ. ಜನಸಂಖ್ಯಾ ನಿಯಂತ್ರಣ, ಬೆಲೆ ನಿಯಂತ್ರಣ, ಆಸ್ತಿ ಮಿತಿ, ಮಜೂರಿ ನಿಯಂತ್ರಣ ಅಂತ. ಸೊ ಯಾವ ಅಂಶವನ್ನು ಜಾರಿಗೆ ತಂದು ಮೊದಲಿಗೆ ಅಂತ ಅನಿಸ್ಕೊಂಡಿದ್ದಾನೆ ಅಂತ ಅವನು ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ, ಬೆಲೆ ನಿಯಂತ್ರಣ. ಸೊ ಪ್ರೈಸ್ ಕಂಟ್ರೋಲ್, ಅದರಲ್ಲಿ ಅವನು ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದ ಅಂತ. ಇಬನ್ ಬತೂತ ಯಾವ ದೇಶದ ಒಬ್ಬ ಪ್ರವಾಸಿಗ ಅಂತ ಹೇಳಬೇಕು ಇವನೀಗ. ಆಫ್ರಿಕಾ ದೇಶದ ಪ್ರವಾಸಿ, ಚೀನಾ ದೇಶ, ಯುರೋಪ್ ದೇಶದ ಪ್ರವಾಸಿ ಮತ್ತು ಪಶ್ಚಿಮ ಏಷ್ಯಾದ ಪ್ರವಾಸಿ ಅಂತಿದೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇಬನ್ ಬತೂತ ಆ್ಯಂಡ್ ಹಿ ವಾಸ್ ಫ್ರಮ್ ದ ಆಫ್ರಿಕಾ ದೇಶದ ಒಬ್ಬ ಪ್ರವಾಸಿಗ ಆತ. ಸಹ್ಯದ್ ರಾಜವಂಶದ ಸ್ಥಾಪಕ ಅಂತ. ಮುಬಾರಕ್ ಶಾ, ತೈಮೂರ್, ದೌಲತ್ ಖಾನ್ ಲೋಧಿ, ಕಿಜರ್ ಖಾನ್ ಅಂತ ಇದೆ. ಆಪ್ಷನ್ ಡಿ ಇದೆಯಲ್ಲ, ಕಿಜರ್ ಖಾನ್ ಅಂತ, ಅದು ರೈಟ್ ಆನ್ಸರ್ ಇಲ್ಲಿ. ಇದು ಸಹ್ಯದ್ ರಾಜವಂಶ ಅಂದರೆ ದಟ್ ಈಸ್ ನಿಮಗೆ ದೆಹಲಿ ಸುಲ್ತಾನರನ್ನು ಆಳ್ವಿಕೆ ಮಾಡಿದಂಥ ಒಂದು ಸಂತತಿಗಳು ಇವೆಲ್ಲವೂ ಕೂಡ. ಅಲ್ಲೊಂದು 4 ರಿಂದ 5 ಬರುತ್ತೆ. ಅದ್ರ ಬಗ್ಗೆ ನಿಮಗೆ ಮುಂಚೆ ಹೇಳಿದೆ ನಾನು. ದಟ್ ಈಸ್ ಅದರಲ್ಲಿ ಗುಲಾಮಿ ಸಂತತಿ, ಅದನ್ನು ಬಿಟ್ಟರೆ ಖಿಲ್ಜಿ, ಅದನ್ನು ಬಿಟ್ಟರೆ ತೊಗಲಕ್ಕು, ಅದನ್ನು ಬಿಟ್ಟರೆ ಸಹ್ಯದ್ದು, ಅದನ್ನು ಬಿಟ್ಟರೆ ಲೂದಿ ಸಂತತಿ. ಸೊ ಈ ಸಹ್ಯದ್ ಸಂತತಿಯಲ್ಲಿ ರಾಜವಂಶದ ಸ್ಥಾಪಕ ಯಾರಪ್ಪ ಅಂದರೆ ಕಿಜರ್ ಖಾನು. ಆಯಿತಾ? ನೆಕ್ಸ್ಟು 31ನೇ ಪ್ರಶ್ನೆ ಬರುತ್ತೆ ಈಗ. ಬಹುಮನಿ ಸುಲ್ತಾನರಲ್ಲಿ ಉಂಟಾದ ಬಿರುಕು ಈ ಕೆಳಕಂಡ ಅಂಶಕ್ಕೆ ಕಾರಣವಾಯಿತು. ಬಹುಮನಿ ಸುಲ್ತಾನರಲ್ಲಿ ಉಂಟಾದ ಬಿರುಕು ಈ ಕೆಳಕಂಡ ಅಂಶಕ್ಕೆ ಕಾರಣವಾಯಿತು ಅಂತ. 5 ಪ್ರತ್ಯೇಕ ಸುಲ್ತಾನ್ ಅಧಿಪತಿಗಳ ನಿರ್ಮಾಣ, 4 ಪ್ರತ್ಯೇಕ ಸುಲ್ತಾನ್ ಅಧಿಪತಿಗಳ ನಿರ್ಮಾಣ, 6 ಪ್ರತ್ಯೇಕ ಸುಲ್ತಾನ್ ಅಧಿಪತಿಗಳ ನಿರ್ಮಾಣ, 3 ಪ್ರತ್ಯೇಕ ಸುಲ್ತಾನನ ಅಧಿಪತಿಗಳ ನಿರ್ಮಾಣ ಅಂತಿದೆ ಇಲ್ಲಿ. ಸೊ ಬಹುಮನಿ ಸುಲ್ತಾನರಲ್ಲಿ ಉಂಟಾದ ಬಿರುಕು ಯಾವುದಕ್ಕೆ, ಯಾವ ಒಂದು ಅಂಶಕ್ಕೆ ರೀಸನ್ ಆಯಿತು ಅಂದರೆ ಆಪ್ಷನ್ ಎ ಇದೆಯಲ್ಲ, 5 ಪ್ರತ್ಯೇಕ ಸುಲ್ತಾನ್ ಅಧಿಪತಿಗಳ ನಿರ್ಮಾಣ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ನಡುವೆ ವ್ಯಾಜ್ಯಕ್ಕೆ ಕಾರಣವಾದ ಪ್ರದೇಶ ಅಂತ. ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ನಡುವೆ ವ್ಯಾಜ್ಯಕ್ಕೆ ಕಾರಣವಾದ ಪ್ರದೇಶ ಯಾವುದು ಅಂತ. ವಾರಂಗಲ್ಲು, ರಾಯಚೂರು ದೋಬು, ದೇವಗಿರಿ ಮತ್ತು ಗುಲ್ಬರ್ಗ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ, ರಾಯಚೂರು ದೋಬ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಜಯನಗರಕ್ಕೆ ಭೇಟಿ ನೀಡಿದಂಥ ನಿಕೋಲೋ ಕಾಂಟಿ ಯಾವ ದೇವಸ್ಥಾನ ಅಂತ ನಾನು ಆವಾಗಲೇ ಹೇಳಿದೆ ನಿಮಗೆ. ಇಬನ್ ಬಟೂಟ ಬಂದು ಆಫ್ರಿಕಾ ದೇಶದ ಒಬ್ಬ ಪ್ರವಾಸಿಗ. ಅದೇ ಥರ ವಿಜಯನಗರದ ಆಳ್ವಿಕೆ ಕಾಲದಲ್ಲಿ ಒಬ್ಬ ವಿದೇಶಿ ಪ್ರವಾಸಿಗ ಅಲ್ಲಿ ಭೇಟಿ ಕೊಡ್ತಾನೆ. ಸೊ ನಿಕೋಲೋ ಕಾಂಟಿ ಅಂದ್ಬಿಟ್ಟು ಅವನು ಯಾವ ದೇಶದ ಪ್ರವಾಸಿಗ ಅಂತ ನಾವಿಲ್ಲಿ ಆಯ್ಕೆ ಮಾಡಬೇಕು. ಸೊ ಪರ್ಷಿಯನ್ನು, ಇಟಾಲಿಯನ್ನು, ಗ್ರೀಕು ಮತ್ತು ಬರ್ಮಾ ದೇಶದ ಪ್ರವಾಸಿ ಅಂತಿದೆ. ಸೊ ಇಬನ್ ಬತೂತ ಅಂತ, ನಿಕೋಲೋ ಕಾಂಟಿ ಅಂತಕ್ಕಂಥವನು ದಟ್ ಈಸ್ ಇಟಾಲಿಯನ್ ಪ್ರವಾಸಿ ಆತ. ಕನ್ಫ್ಯೂಸ್ ಆಗಿಬಿಡಿ. ಇಬನ್ ಬತೂತ ಆ್ಯಂಡ್ ವಾಸ್ ಫ್ರಮ್ ಆಫ್ರಿಕಾ ಆ್ಯಂಡ್ ನಿಕೋಲೋ ಕಾಂಟಿ ವಾಸ್ ಫ್ರಮ್ ದಟ್ ಈಸ್ ಇಟಾಲಿಯನ್ ಪ್ರವಾಸಿಗ ಆತ. ನೆಕ್ಸ್ಟು ಜಿಯಾವುದ್ದೀನ್ ಬರಾನಿ ಎಂಬ ಚರಿತ್ರಕಾರ ಅಕ್ಬರನ ಸಮಕಾಲೀನ, ಶೇರ್ ಶಾನ ಸಮಕಾಲೀನ, ಮಹಮ್ಮದ್ ಬಿನ್ ತುಘಲಕ್ನ ಸಮಕಾಲೀನ, ಅಲ್ಲಾವುದ್ದೀನ್ ಖಿಲ್ಜಿಯ ಸಮಕಾಲೀನ ಅಂತಿದೆ ಇಲ್ಲಿ. ಅಕ್ಬರನ ಸಮಕಾಲೀನ, ಶೇರ್ ಶಾನ ಸಮಕಾಲೀನ, ಮಹಮ್ಮದ್ ಬಿನ್ ತುಘಲಕ್ನ ಸಮಕಾಲೀನ, ಅಲ್ಲಾವುದ್ದೀನ್ ಖಿಲ್ಜಿಯ ಸಮಕಾಲೀನ ಅಂತಿದೆ ಇಲ್ಲಿ. ಆಪ್ಷನ್ ಸಿ ಇದೆಯಲ್ಲ, ಮಹಮ್ಮದ್ ಬಿನ್ ತುಘಲಕ್ನ ಸಮಕಾಲೀನ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಖಜುರಾಹೋ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು ಅಂತ. ಖಜುರಾಹೋ ದೇವಾಲಯ ನಿರ್ಮಾಣ ಮಾಡಿದ್ರು ಅಂತ. ಪಾಲ ಅರಸರು, ಸೇನರು, ಪ್ರತೀಕಾರರು, ಚಂದೇಳರು ಅಂತ. ಸೊ ಖಜುರಾಹೋ ದೇವಾಲಯ ನಿರ್ಮಾಣ ಮಾಡಿದ್ರು ಯಾರಪ್ಪ ಅಂದರೆ ಆಪ್ಷನ್ ಡಿ ಇದೆಯಲ್ಲ, ಚಂದೇಳರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 36ನೇದು, ಈ ಕೆಳಗಿನ ಯಾರ ಕಾಲದಲ್ಲಿ ಸಿಂಧೂ ನದಿ ದಂಡೆಯ ಮೇಲೆ ಮಂಗೋಲರು ಪ್ರಥಮ ಬಾರಿಗೆ ಕಾಣಿಸ್ಕೊಂಡ್ರು ಅಂತ. ಈ ಕೆಳಗಿನ ಯಾರ ಕಾಲದಲ್ಲಿ ಸಿಂಧೂ ನದಿ ದಂಡೆಯ ಮೇಲೆ ಮಂಗೋಲರು ಪ್ರಥಮ ಬಾರಿಗೆ ಕಾಣಿಸಿಕೊಂಡರು. ದಟ್ ಈಸ್ ಕುತುಬುದ್ದೀನ್ ಐಬಕ್ಕು, ಇಲ್ತಮಸ್ಸು ಆ್ಯಂಡ್ ರಜಿಯಾ ಸುಲ್ತಾನ ಮತ್ತು ಗಿಯಾಸುದ್ದೀನ್ ಬಲ್ಬನ್ ಅಂತ ಇದೆ. ಸೊ ಸಿಂಧೂ ನದಿ ದಂಡೆಯ ಮೇಲೆ ಮಂಗೋಲರು ಪ್ರಥಮ ಬಾರಿಗೆ ಕಾಣಿಸ್ಕೊಂಡ್ರು ಅಂತ. ಸೊ ಯಾರ ಕಾಲದಲ್ಲಿ ಅಂತ ಆಪ್ಷನ್ ಬಿ ಇದೆಯಲ್ಲ, ದಟ್ ಈಸ್ ಇಲ್ತಮಸ್ ಕಾಲದಲ್ಲಿ ಅವರು
ಇಲ್ಲಿ ಪ್ರಥಮ ಬಾರಿಗೆ ಸಿಂಧೂ ನದಿ ದಂಡೆಯ ಮೇಲೆ ಮಂಗೋಲರು ಇಲ್ಲಿ ಕಾಣಿಸ್ಕೊಂಡ್ರು ಅಂತ. ನೆಕ್ಸ್ಟು ಮಹಮ್ಮದ್ ಬಿನ್ ತುಘಲಕ್ ಈ ಕೆಳಕಂಡ ಯಾವ ಒಂದು ವಿಷಯದಲ್ಲಿ ಪರಿಣಿತನಾಗಿದ್ದ ಅಂತ. ಅವನು ಕಲೆ, ಸಂಗೀತ, ಅಲಂಕಾರದ ಅಕ್ಷರ ಬರಹ ಅಂದರೆ ಕಾಲಿಗ್ರಫಿ ಅಂತ ಇರೋದನ್ನು, ಇನ್ನೊಂದು ತತ್ವಶಾಸ್ತ್ರ ಅಂತ. ಪರವಾಗಿಲ್ಲ, ಮಹಮ್ಮದ್ ಬಿನ್ ತುಘಲಕ್ನ ತಲೆಕೆಟ್ಟವನು ಅಂತ ಕರೀತಾರೆ. ಅವನು ರಾಜಧಾನಿಯನ್ನು ಮನಸ್ಸಿಗೆ ಬಂದಾಗೆ ವರ್ಗಾವಣೆ ಮಾಡ್ತಿರ್ತಾನೆ. ಆದರೂ ಸಮೀರ್ ಎಲ್ಲೋ ಒಂದು ಕಡೆ ಅವನು ಈ ಕಾಲಿಗ್ರಫಿಯ ಬಗ್ಗೆ ಒಂದಷ್ಟು ಜ್ಞಾನ ಇತ್ತು ಅಂದರೆ ಒಂಚೂರು ಅಪ್ರಿಷಿಯೇಟ್ ಮಾಡೋಣ, ತೊಂದರೆ ಇಲ್ಲ. ಸೊ ಅಲಂಕಾರದ ಅಕ್ಷರ ಬರಹ, ಕಾಲಿಗ್ರಫಿ ಅಂತ ಅದನ್ನು. ಸೊ ಮಹಮ್ಮದ್ ಬಿನ್ ತುಘಲಕ್ ಈ ಒಂದು ಸಬ್ಜೆಕ್ಟಲ್ಲಿ, ಈ ಒಂದು ವಿಷಯದಲ್ಲಿ ಅವನು ಸ್ವಲ್ಪ ಪರಿಣಿತನಾಗಿದ್ದ ಅಂತ, ಅಲಂಕಾರದ ಅಕ್ಷರ ಬರಹ. ಸೊ ನೆಕ್ಸ್ಟು 38ನೇ ಪ್ರಶ್ನೆ. 1739ರಲ್ಲಿ ಪರ್ಷಿಯನ್ನರು ಭಾರತದಿಂದ ಅಪಹರಿಸಿಕೊಂಡು ಹೋದಂಥ ಪ್ರಸಿದ್ಧವಾದ ಸುವರ್ಣ ಸಿಂಹಾಸನದ ಹೆಸರೇನು ಅಂತ. 1739ರಲ್ಲಿ ಪರ್ಷಿಯನ್ನರು ಭಾರತದಿಂದ ಅಪಹರಿಸಿಕೊಂಡು ಹೋದ ಪ್ರಸಿದ್ಧವಾದ ಸುವರ್ಣ ಸಿಂಹಾಸನದ ಹೆಸರೇನು? ಸಿಂಹಾಸನ, ಮಯೂರ ಸಿಂಹಾಸನ, ವ್ಯಾಘ್ರ ಸಿಂಹಾಸನ, ಗಜ ಸಿಂಹಾಸನ ಅಂತ. ಆಪ್ಷನ್ ಬಿ ಇದೆಯಲ್ಲ, ಮಯೂರ ಸಿಂಹಾಸನ, ಅದು ರೈಟ್ ಆನ್ಸರ್ ಆಗುತ್ತೆ. ದೆಹಲಿ ಸಿಂಹಾಸನದ ಮೇಲೆ ಕುಳಿತ ಮೊಟ್ಟ ಮೊದಲ ಹಾಗೂ ಏಕೈಕ ಮುಸ್ಲಿಂ ಮಹಿಳೆ ಯಾರು ಅಂತ. ಭಾಳ ಈಸಿಯಾಗಿ ಹೇಳ್ಬೋದು, ರಜಿಯಾ ಸುಲ್ತಾನ. ನೂರ್ ಜಹಾನು, ಮಮತಾಜು, ಗುಬ್ಲದ್ದನ್ ಬೇಗಮ್ ಇವ್ರು ಯಾರೂ ಬರಲ್ಲ. ರಜಿಯಾ ಸುಲ್ತಾನ ಬಂದರು ಆ್ಯಂಡ್ ಶಿ ಇಸ್ ಇಲ್ತಮಸ್ನ ಮಗಳು ಆಕೆ, ಆಯಿತಾ. ದೆಹಲಿ ಸುಲ್ತಾನರ ಆಳ್ವಿಕೆ ಕಾಲದಲ್ಲಿ ನಾವು ನೋಡ್ತಕ್ಕಂಥ ಒಬ್ಬ ಮುಸ್ಲಿಂ ಮಹಿಳೆಯವಳು, ಅಂದರೆ ಗುಲಾಮಿ ಸಂತಿಯಲ್ಲಿ ಬರ್ತಕ್ಕಂಥ ಮಹಿಳೆಯವಳು ರಜಿಯಾ ಬೇಗಮ್ಮು. ಕೃಷ್ಣದೇವರಾಯನು ಯಾವ ರಾಜವಂಶಕ್ಕೆ ಸೇರಿದವನು ಅಂತ. ಭಾಳ ಈಸಿಯಾಗಿ ಹೇಳ್ಬೋದು, ಸಂಗಮ, ಸಾಳವ, ತುಳುವ, ಅರವೀಡು. ಬಟ್ ಸಾಳವ ವಂಶಕ್ಕೆ ಸೇರಿದವನು ಶ್ರೀಕೃಷ್ಣ ದೇವರಾಯ. ಸೊ ನೆಕ್ಸ್ಟು ದಟ್ ಈಸ್ ತುಳುವ ವಂಶ, ನಾನೇ ತಪ್ಪಾಗಿಬಿಡಿ ಇಲ್ಲಿ. ತುಳುವ ವಂಶಕ್ಕೆ ಸೇರಿದವರು ಶ್ರೀಕೃಷ್ಣ ದೇವರಾಯ. ಅವರು ಅಮುಕ್ತ ಮೌಲ್ಯ ಅಂತಕ್ಕಂಥ ಕೃತಿಯನ್ನು ಕೂಡ ಬರೀತಾರೆ. ನೆಕ್ಸ್ಟು ಮಲ್ಲಿಕಾಫರನು ಯಾರ ಸೇನೆಯ ದಂಡನಾಯಕನಾಗಿದ್ದ ಅಂತ. ಜಲಾಲುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ, ಮುಬಾರಕು, ಖುಸ್ರೋ ಅಂತ. ಸೊ ಮಲ್ಲಿಕಾಫರ್ ಬಂದು ಅಲ್ಲಾವುದ್ದೀನ್ ಖಿಲ್ಜಿಯ ಅದು ಸೇನೆಯ ದಂಡನಾಯಕನಾಗಿರ್ತಾನೆ. ನೆಕ್ಸ್ಟು ತೈಮೂರನು ಈ ಕೆಳಕಂಡ ಜನಾಂಗಿಕ ಗುಂಪಿಗೆ ಸೇರಿದವನು ಅಂತ. ತೈಮೂರನು ಈ ಕೆಳಕಂಡ ಜನಾಂಗಿಕ ಗುಂಪಿಗೆ ಸೇರಿದವನು. ಸಿಥಿಯನ್ನರು, ಹೂಣರು, ಯೂಚಿಗಳು, ಶಕರು ಅಂತಿದೆ. ಸೊ ಆಪ್ಷನ್ ಸಿ ಇದೆಯಲ್ಲ, ಯೂಚಿಗಳು, ಅದು ರೈಟ್ ಆನ್ಸರ್ ಆಗುತ್ತೆ. ದೆಹಲಿಯ 8 ಮಂದಿ ಸುಲ್ತಾನರ ಆಳ್ವಿಕೆಯನ್ನು ಕಂಡಿದ್ದ ವ್ಯಕ್ತಿ ಯಾರು ಅಂತ. ದೆಹಲಿಯ 8 ಮಂದಿ ಸುಲ್ತಾನರ ಆಳ್ವಿಕೆಯನ್ನು ಕಂಡಿದ್ದ ವ್ಯಕ್ತಿ ಯಾರು? ಜಿಯಾವುದ್ದೀನ್ ಬರೋನಿ, ಶಮ್ಸಿ ಸಿರೋಜ್ ಆಫೀಸ್, ಮಿನೇಜ್ ಉ ಸಿರಾಜ್, ಅಮೀರ್ ಖುಸ್ರೋ ಅಂತ ಇದೆ. ಆಪ್ಷನ್ ಡಿ ಇದೆಯಲ್ಲ, ಅಮೀರ್ ಖುಸ್ರೋ, ಅದು ರೈಟ್ ಆನ್ಸರ್ ಆಗುತ್ತೆ. ಭಾರತದಲ್ಲಿ ಸಾಂಕೇತಿಕ ನಾಣ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ. ಅಲ್ಲಾವುದ್ದೀನ್ ಖಿಲ್ಜಿ, ಮಹಮ್ಮದ್ ಬಿನ್ ತುಘಲಕ್, ಅಕ್ಬರು ಮತ್ತು ಶಹಜಹಾನ್ ಅಂತ. ಸೊ ಆಪ್ಷನ್ ಬಿ ಇದೆಯಲ್ಲ, ಮಹಮ್ಮದ್ ಬಿನ್ ತುಘಲಕ್ ಸಾಂಕೇತಿಕ ನಾಣ್ಯ ಪದ್ಧತಿಯನ್ನು ಮೊದಲನೇ ಬಾರಿಗೆ ಯಾರಿಗೆ ಜಾರಿಗೆ ತಂತಾರೆ ಅಂದರೆ ಅದು ದಟ್ ಈಸ್ ಅಲ್ಲಾವುದ್ದೀನ್ ಖಿಲ್ಜಿ. ಖಿಲ್ಜಿ ಸಂತತಿಯ ಒಬ್ಬ ಸ್ಥಾಪಕ ಆತ, ಆಯಿತಾ. ಸೊ ನೆಕ್ಸ್ಟು ಇಲ್ಲಿ 4 ಆಪ್ಷನ್ ಜೊತೆಗೆ ಮತ್ತೆ ಒಂದು 4 ಆಯ್ಕೆಯನ್ನು ಕೊಟ್ಟಿದ್ದಾರೆ, ನೋಡೋಣ ಏನಿದೆ ಅಂತ. ಈ ಕೆಳಗಿನ ಕಟ್ಟಡಗಳ ನಿರ್ಮಾಣವನ್ನು ಚಾರಿತ್ರಿಕ ಆರೋಹಣ ಕ್ರಮದಲ್ಲಿ ತಿಳಿಸಿ ಅಂತ. ಅಂದರೆ ಮೊದಲನೆಯಿಂದ ಹಿಡಿದು ಆರಂಭಿಸಿ ಕೊನೆಯವರೆಗೆ, ಮೊದಲಿಂದ ಕೊನೆಯವರೆಗೆ ಹೇಳಬೇಕು ಅಂತ. ಚಾರಿತ್ರಿಕವಾಗಿ ಆರೋಹಣ ಕ್ರಮದಲ್ಲಿ ತಿಳಿಸಿ ಅಂತ ಕಟ್ಟಡದ ನಿರ್ಮಾಣವನ್ನು. ಅಂದರೆ ಪೂರಿ ಜಗನ್ನಾಥ ದೇವಾಲಯ ಅಂದರೆ ಯಾವುದು ಯಾವಾಗ ಮೊದಲು ನಿರ್ಮಾಣ ಆಯಿತು ಅಂತಲ್ಲಿ. ಪೂರಿ ಜಗನ್ನಾಥ ದೇವಾಲಯ, ಮೀನಾಕ್ಷಿ ದೇವಾಲಯ, ಮಾಮಲ್ಲಪುರದ ರಥಗಳು ಮತ್ತು ಕುತುಬ್ ಮಿನಾರ್ ಅಂತ. ಇದಕ್ಕೆ ಆಪ್ಷನ್ ಡಿ ಇದೆಯಲ್ಲ, CADB ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೋಡಿ ಫಸ್ಟ್ ಬರೋದು ಇಲ್ಲಿ ಮಾಮಲ್ಲಪುರದ ರಥಗಳು ಅಂತ. ಸೊ ನೆಕ್ಸ್ಟು ಪೂರಿ ಜಗನ್ನಾಥ ದೇವಾಲಯ, ಅದಾದಮೇಲೆ ಕುತುಬ್ ಮಿನಾರು, ಸೊ ಅದಾದಮೇಲೆ ದಟ್ ಈಸ್ ಮೀನಾಕ್ಷಿ ದೇವಾಲಯ ಅಂತ. ಇದು ಆರೋಹಣ ಕ್ರಮದಲ್ಲಿರ್ತಕ್ಕಂಥ ಒಂದು ಕ್ರಮ ಇದು. ಆಪ್ಷನ್ ಡಿ ಇದೆಯಲ್ಲ, CADB, ಅದು ಆಯ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ 46ಕ್ಕೆ ಬರೋಣ. ಈಗ ಮ್ಯಾಥ್ಸ್ ದ ಫಾಲೋಯಿಂಗ್ ಟೈಪ್ ಕ್ವಶನ್ನು, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಹೊಂದಿಸಿ ಬರೆಯಿರಿ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನು, ಕೃಷ್ಣದೇವರಾಯ, ಶೇರ್ ಶಾ ಸೂರಿ, ಆಫ್ಘನ್ನರು ಮತ್ತು ತುರ್ಕರು ಅಂತ. ಈ ಮ್ಯಾಥ್ಸ್ ದ ಫಾಲೋಯಿಂಗಲ್ಲಿ ಕನಿಷ್ಠ ಯಾವುದಾದ್ರು 2 ವಿಷಯಗಳು ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಭಾಳ ಈಸಿಯಾಗಿ ಉಳಿದಿದ್ದನ್ನು ನೀವೇ ಮ್ಯಾಚ್ ಮಾಡ್ಬೋದು. ಸೊ ಈಗ ಇದರಲ್ಲಿ ಅದರ ಕೆಳಗಡೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಯಾವುದಕ್ಕೆ ಯಾವ್ದು ಮ್ಯಾಚು ಅಂತ. ಈಗ ಫಾರ್ ಎಕ್ಸಾಂಪಲ್, ಈಗ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನು ಅಂದರೆ ಯಾವ್ದು ಬರುತ್ತೆ? ನಗರಗಳು ಮತ್ತು ಕಮಾನುಗಳನ್ನು ನಿರ್ಮಾಣ ಮಾಡ್ತಾರೆ ಯಾರು? ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನು. ಸೊ ಶ್ರೀಕೃಷ್ಣ ದೇವರಾಯ ನಿಮಗೆ ಗೊತ್ತೇ ಇದೆ, ಅದು ದಟ್ ಈಸ್ ತೆಲುಗಲ್ಲಿ ಅವರು ಅಮುಕ್ತ ಮೌಲ್ಯ ಸಾಹಿತ್ಯವನ್ನು ಕೃತಿಯನ್ನು ಬರೀತಾರೆ. ಇನ್ನು ಶೇರ್ ಶಾ ಸೂರಿ ಬಂದ್ಬಿಟ್ಟು ರಸ್ತೆಗಳು ಮತ್ತು ಭೂಸರಣಿಯನ್ನು ಆತ ಮಾಡ್ತಾನೆ. ಇನ್ನು ಆಫ್ಘನ್ನರು ಮತ್ತು ತುರ್ಕರು ಉಳಿದಿರೋದು ಒಂದೇ ಇಲ್ಲಿ ಯುದ್ಧ ಕಲೆ ಅದು, ಆಯಿತಾ. ಆಪ್ಷನ್ ಡಿಗೆ 4ಕ್ಕೆ ಅದು ಸರಿಯಾಗಿ ಕನೆಕ್ಟ್ ಆಗುತ್ತೆ. ಸೊ ಇನ್ನೊಂದು ಸಲ ನಾನು ಮಾರ್ಕ್ ಮಾಡಿಬಿಡ್ತೀನಿ ಈಗ. ಸೊ ಇದಕ್ಕೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ಗೆ ನಗರಗಳು ಮತ್ತು ಕಮಾನ್ ನಿರ್ಮಾಣ, ಶ್ರೀಕೃಷ್ಣ ದೇವರಾಯ ಬಂದು ತೆಲುಗು ಸಾಹಿತ್ಯ, ಶೇರ್ ಶಾ ಸೂರಿ ಬಂದು ರಸ್ತೆಗಳು ಮತ್ತು ಭೂಸರಣಿಗಳು, ಇನ್ನು ಆಫ್ಘನ್ನರು ಮತ್ತು ತುರ್ಕರು ಬಂದು ಯುದ್ಧ ಕಲೆಯಲ್ಲಿ ಅವರು ಪರಿಣಿತಿಯನ್ನು ಪಡ್ಕೊಂಡಿರ್ತಾರೆ, ಆಯಿತಾ. ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ 2, 3, 1, 4 ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 47 ನೋಡೋಣ. ಈಗ ಈ ಕೆಳಗಿನ ವಿಷಯವನ್ನು
ಚಾರಿತ್ರಿಕ ಆರೋಹಣ ಕ್ರಮದಲ್ಲಿ ತಿಳಿಸಿ ಅಂತ. ಯಾವುದು ಮೊದಲು ಯಾವುದು ನಂತರ ಅಂತ. ಸೇಮು ನಾವು ಏನು ಈಗ ಅವಾಗಲೇ ಮ್ಯಾಚ್ ದ ಫಾಲೋಯಿಂಗ್ ನೋಡಿದ್ವಿ, ಅದೇ ಥರದ್ದು. ಈಗ ಮೊದಲನೇ ಪಾಣಿಪಟ್ ಯುದ್ಧ, ಎರಡನೇ ತರೈನ್ ಕದನ, ದೆಹಲಿಯಿಂದ ದೇವರಿಗೆ ರಾಜಧಾನಿಯ ವರ್ಗಾವಣೆ ಮತ್ತು ಬಕ್ಸಾರ್ ಯುದ್ಧ ಅಂತ. ಆಯಿತಾ. ಮೊದಲನೇ ಪಾಣಿಪಟ್ ವಾರು ನನ್ನ ಪ್ರಕಾರ 1526, ಎರಡನೇ ತರೈನ್ ಕದನ 1992 ಇರಬೇಕು. ಇನ್ನು ಬಕ್ಸಾರ್ ವಾರ್ ಬಂದು 1764 ಆಗುತ್ತೆ. ದೆಹಲಿಯಿಂದ ದೇವರ ರಾಜಧಾನಿಯ ವರ್ಗ ಸ್ಥಳಾಂತರ ಅದೊಂಚೂರು ಕನ್ಫ್ಯೂಸ್, ಅದನ್ನು ನೋಡ್ಬೇಕು ಅದನ್ನು. ಬಟ್ ತೊಂದರೆ ಇಲ್ಲ, ಇಸ್ವಿಗಳನ್ನು ಬರ್ಕೊಬಿಡಿ. ಈಗ ನಿಮ್ಗೆ ಎಷ್ಟು ಗೊತ್ತು ಬರ್ಕೊಬಿಟ್ರೆ ಆಲ್ಮೋಸ್ಟ್ ಉತ್ತರಗಳು ಗೊತ್ತಾಗ್ಬಿಡುತ್ತೆ ನಿಮಗೆ. ಆಯಿತಾ. ಸೊ ಇದರಲ್ಲಿ ಆಯ್ಕೆ ಎ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗಿಬಿಡುತ್ತೆ ಇಲ್ಲಿ. ಸೊ ಏನಕ್ಕೆ ಅಂದರೆ ಎಲ್ಲವನ್ನು ಆರ್ಡರ್ ವೈಸ್ ಹೇಳಿದರೆ ಈಗ ಅವರೇ. ಮೊದಲನೇ ಪಾಣಿಪಟ್ ಕದನ, ಎರಡನೇ ತರೈನ್ ಕದನ, ಅದಾದಮೇಲೆ ದೆಹಲಿಯಿಂದ ದೇವರಿಗೆ ರಾಜಧಾನಿ ವರ್ಗಾವಣೆ, ಅದಾದಮೇಲೆ ಬಕ್ಸಾರ್ ಕದನ ಅಂತ 1526 ಇದು. ಸೊ 1992 ಇರಬೇಕು ತರೈನ್ ಕದನಗಳು ಇವೆಲ್ಲವೂ ಕೂಡ. ಇನ್ನು ಅದಾದಮೇಲೆ ದೆಹಲಿಯಿಂದ ದೇವರಿಗೆ ರಾಜಧಾನಿ ಸ್ಥಳಾಂತರ ಆಗುತ್ತೆ. ಇನ್ನು ಬಕ್ಸಾರ್ ವಾರ್ ಬಂದು 1764 ನಡೆಯೋದು. ಹಾಗಾಗಿ ಎಲ್ಲವೂ ಆರ್ಡರ್ ವೈಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಎ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 16ನೇ ಶತಮಾನದ ಭಕ್ತಿ ಚಳುವಳಿಯ ಪ್ರತಿಪಾದಿಸಿದಂಥ ಮುಖ್ಯ ತತ್ವ ಯಾವುದು ಅಂತ. 16th ಸೆಂಚುರಿಯಲ್ಲಿ ಭಕ್ತಿ ಚಳುವಳಿಯಲ್ಲಿ ಪ್ರತಿಪಾದನೆಯಾದಂಥ ಒಂದು ಮುಖ್ಯ ತತ್ವಗಳು ಯಾವುವು? ನಿಜವಾದ ಭಕ್ತಿಯೇ ದೈವ ಸಾಕ್ಷಾತ್ಕಾರದ ಮಾರ್ಗ, ದೇವರ ಮುಂದೆ ಎಲ್ಲ ಮನುಷ್ಯರು ಸಮಾನರು, ತೀರ್ಥಯಾತ್ರೆಗಳು, ಮಾನವತೆಯ ಬಗ್ಗೆ ಗೌರವ ಅಂತಿದೆ. ಈಗ ಸೊ ನಾವು ಎರಡೆರಡನ್ನು ಆಯ್ಕೆ ಮಾಡಬೇಕು ಇಲ್ಲಿ. ಎ ಬಿ ಸರಿನೋ ಅಥವಾ ಎ ಬಿ ಸಿ ಸರಿನೋ ಅಥವಾ ಬಿ ಡಿ ಸಿ ಸರಿನೋ ಹಿಂಗೆ. ಸೊ 48ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ, ಎ ಬಿ ಮತ್ತು ಡಿ ಅಷ್ಟು ಸರಿಯಾಗುತ್ತೆ ಅಂತ. ನೋಡಿ, ಎ ಯಾವುದು ಬರುತ್ತೆ ಇಲ್ಲಿ? ನಿಜವಾದ ಭಕ್ತಿಯ ದೈವ ಸಾಕ್ಷಾತ್ಕಾರದ ಮಾರ್ಗ, ಅದು ಸರಿಯಾಗುತ್ತೆ. ದೇವರ ಮುಂದೆ ಎಲ್ಲ ಮನುಷ್ಯರು ಸಮಾನರು, ಅದು ಸರಿಯಾಗುತ್ತೆ. ಇನ್ನು ಆಪ್ಷನ್ ಡಿ ಬಂದು ಮಾನವತೆಯ ಬಗ್ಗೆ ಗೌರವ ಅಂತಿಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ತೀರ್ಥಯಾತ್ರೆಗಳ ಬಗ್ಗೆ ಕಾನ್ಸೆಪ್ಟ್ ಇಲ್ಲ, ಅದು ಬರಲ್ಲ ಅದು. ಹಾಗಾಗಿ ಎ ಬಿ ಮತ್ತು ಡಿ ಅಂತಕ್ಕಂಥ ಆಯ್ಕೆಗಳು ಏನು ಕೊಡಿದ್ರೆ ಇಲ್ಲಿ ಆಪ್ಷನ್ ಸಿ ಅಲ್ಲಿ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಪ್ರತಿಪಾದನೆ ಮತ್ತು ವಿವರಣೆಯನ್ನು ಒಳಗೊಂಡಂಥ ಒಂದು ಪ್ರಶ್ನೆ. ಈ ರೀತಿಯ ಪ್ರಶ್ನೆಯನ್ನು ನಿಮಗೆ ಒಂದು 2 ರಿಂದ 3 ಪ್ರಶ್ನೆ ಕೇಳ್ತಾರೆ ಈ ಥರದಲ್ಲಿ ಟಿ ಎಕ್ಸಾಮಲ್ಲಿ 60 ಅಂಕದ ಒಂದು ಪತ್ರಿಕೆಯಲ್ಲಿ. ಸೊ ಈ ಕೆಳಗೆ 2 ವಿವರಣೆಯನ್ನು ಕೊಡಲಾಗಿದೆ. ಒಂದನ್ನು ಎ ಅಂದರೆ ಪ್ರತಿಪಾದನೆ ಎಂದು, ಇನ್ನೊಂದನ್ನು ಆರ್ ಅಂದರೆ ಕಾರಣ ಎಂದು ಕರೆಯಲಾಗಿದೆ. ನೋಡಿ, ಇಲ್ಲಿ ಪ್ರತಿಪಾದನೆಗೆ ಕೊಟ್ಟಿರ್ತಕ್ಕಂಥ ಕಾರಣ ಸರಿನೋ ತಪ್ಪು ಅಂತ ಹೇಳ್ಬೇಕು ನಾವು. ಆಯಿತಾ. ಈಗ ಪ್ರತಿಪಾದನೆ ಎ, ಬಾಬರನು ತನ್ನ ಅಧ್ಯಯನ ಸಂಗತಿಗಳನ್ನು ತುರ್ಕಿ ಭಾಷೆಯಲ್ಲಿ ಬರೆದ ಅಂತ, ಅಂದರೆ ಮೆಮೊರೀಸ್ ಅಂತಾರೆ ಅದನ್ನು. ಇನ್ನು ಕಾರಣ 6, ತುರ್ಕಿಯ ಮುಘಲ್ ರಾಜ್ಯಭಾರದ ಅಧಿಕೃತ ಭಾಷೆಯಾಗಿತ್ತು. ತುರ್ಕಿಯು ಮುಘಲ್ ರಾಜ್ಯಭಾರದ ಅಧಿಕೃತ ಭಾಷೆಯಾಗಿತ್ತು. ಅಂದರೆ ಪ್ರತಿಪಾದನೆ ಎಗೆ ಕಾರಣ ಸರಿ ಅಂತ, ಪ್ರತಿಪಾದನೆ ಹೇಗೆ ಕೊಟ್ಟಿರ್ತಕ್ಕಂಥ 6 ಅಂತಕ್ಕಂಥ ಕಾರಣ ಸರಿ ಇದೆಯೋ ತಪ್ಪಿದೆಯೋ ಅಂತ ನಾವು ಹೇಳಬೇಕು. ಅದನ್ನು ಇಲ್ಲಿ ಪ್ರತಿಪಾದನೆ ಮತ್ತು ವಿವರಣೆ ಆಧಾರಿತ ಪ್ರಶ್ನೆಗಳು ಅಂತ ಕರೆಯೋದು ಇಲ್ಲಿ. ಸೊ ಬಾಬರನ್ನು ತನ್ನ ಅಧ್ಯಯನ ಸಂಗತಿಗಳನ್ನು ತುರ್ಕಿ ಭಾಷೆಯಲ್ಲಿ ಬರೀತಾನೆ, ಅದು ಪ್ರತಿಪಾದನೆ ಆಗುತ್ತೆ. ಇನ್ನು ಇದಕ್ಕೆ ಕಾರಣ ಕೊಟ್ಟಿರೋದು ತುರ್ಕಿ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು, ಅದು ಮುಘಲ್ ರಾಜ್ಯಭಾರದ ಅಧಿಕೃತ ಭಾಷೆಯಾಗಿತ್ತು. ಸೊ ಈಗ ಎ ಮತ್ತು ಆರ್ ಎರಡೂ ಸರಿ, ಎಗೆ ಆರ್ ಸರಿಯಾದ ವಿವರಣೆ. ಸೊ ನೆಕ್ಸ್ಟು ಎ ಮತ್ತು ಆರ್ ಎರಡೂ ಸರಿ, ಆದರೆ ಎಗೆ ಆರ್ ಸರಿಯಾದ ವಿವರಣೆ ಅಲ್ಲ. ಎ ಸರಿ ಆದರೆ ಆರ್ ತಪ್ಪು, ಎ ತಪ್ಪು ಆದರೆ ಆರ್ ಸರಿ ಇದೆ ಅಂತಿದೆ. ಇದಕ್ಕೆ ಯಾವುದು ಆನ್ಸರು ಅಂತ ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಇಂಥ ಒಂದು ಪ್ರಶ್ನೆಗಳನ್ನು ನೀವು ಉತ್ತರವನ್ನು ಆಯ್ಕೆ ಮಾಡಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಭಾಳ ಸಮಗ್ರವಾಗಿ ಗ್ರಹಿಸ್ಕೊಂಡಿರ್ಬೇಕು, ಅದಕ್ಕೆ ಓದ್ಕೊಂಡಿರ್ಬೇಕು ನೀವು. ಅವಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವುದು ಸರಿ ಇದು. ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಪಾದನೆ ಹೇಗೆ ಆರ್ ಅಂತಕ್ಕಂಥ ವಿವರಣೆ ಸರಿ ಇದೆಯೋ ತಪ್ಪಿದೆಯೋ ಇದು ಗೊತ್ತಾಗಬೇಕು ಅಂದರೆ ಆ ವಿಷಯದ ಬಗ್ಗೆ ಒಂದು ಪೂರ್ಣ ಪ್ರಮಾಣದ ಮಾಹಿತಿ ಇದ್ದರೆ ಮಾತ್ರ ನಿಮಗೆ ಸಾಧ್ಯ ಆಗುತ್ತೆ. ಸೊ ಇದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಎ ಮಾತ್ರ ಸರಿಯಾಗುತ್ತೆ. ಬಾಬರನು ತನ್ನ ಅಧ್ಯಯನ ಸಂಗತಿಗಳನ್ನು ತುರ್ಕಿ ಭಾಷೆಯಲ್ಲಿ ಬರೀತಾನೆ, ಆದರೆ ತುರ್ಕಿ ಭಾಷೆ ಅಂತಕ್ಕಂಥದ್ದು ಅದು ಮುಘಲ್ ರಾಜ್ಯಭಾರದ ಅಧಿಕೃತವಾದ ಭಾಷೆಯಾಗಿತ್ತು ಅಂತ ಏನಿದೆ ಯಾರು, ಅದು ಸರಿಯಾದಂಥ ಒಂದು ವಿವರಣೆ ಅಲ್ಲ, ಅದು ಕಾರಣ ಅಲ್ಲ ಅಂತ. ಹಾಗಾಗಿ ಎ ಮಾತ್ರ ಸರಿ, ಆದರೆ ಯಾರು ತಪ್ಪು ಅಂತಿದ್ದಿಲ್ಲ ಆಪ್ಷನ್ ಸಿ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ರಾಜ್ಯದ ವೆಚ್ಚದಲ್ಲಿ ಹಜ್ ಯಾತ್ರೆಯ ವ್ಯವಸ್ಥೆ ಮಾಡಿದ ಮೊದಲ ಭಾರತೀಯ ದೊರೆ ಅಂತ. ರಾಜ್ಯದ ವೆಚ್ಚದಲ್ಲಿ ಹಜ್ ಯಾತ್ರೆಯ ವ್ಯವಸ್ಥೆ ಮಾಡಿದಂಥ ಮೊದಲ ಭಾರತೀಯ ದೊರೆ ಯಾರು ಅಂತ. ಅಲ್ಲಾವುದ್ದೀನ್ ಖಿಲ್ಜಿ, ಫಿರೋಜ್ ತುಘಲಕ್, ಅಕ್ಬರ್ ಮತ್ತು ಔರಂಗಜೇಬ್ ಅಂತ. ಸೊ ಆಪ್ಷನ್ ಸಿ ಇದೆಯಲ್ಲ ಅಕ್ಬರ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ರಾಜ್ಯದ ವೆಚ್ಚದಲ್ಲಿ ಹಜ್ ಯಾತ್ರೆಯ ವ್ಯವಸ್ಥೆ ಮಾಡಿದಂಥ ಮೊದಲ ಭಾರತೀಯ ದೊರೆ ಅಲ್ಲಾವುದ್ದೀನ್ ಖಿಲ್ಜಿ, ಫಿರೋಜ್ ತುಘಲಕ್, ಅಕ್ಬರು, ಔರಂಗಜೇಬ್. ಆಪ್ಷನ್ ಸಿ ಇದೆಯಲ್ಲ ಅಕ್ಬರ್, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 51ನೇ ಪ್ರಶ್ನೆ ಬರೋಣ. ಈಗ ಮೊಘಲರ ಕಾಲದಲ್ಲಿ ಇತಿಹಾಸದ ಸಂಗತಿಗಳನ್ನು ಬರೆದ ಮಹಿಳೆ ಯಾರು ಅಂತ. ಮೊಘಲರ ಕಾಲದಲ್ಲಿ ಇತಿಹಾಸದ ಸಂಗತಿಗಳನ್ನು ಬರೆದಂಥ ಮಹಿಳೆ ಯಾರು? ಗುಲ್ಜದನ್ ಬೇಗಂ, ನೂರ್ಜಹಾನ್ ಬೇಗಂ, ಜಹಾನಾರ ಬೇಗಂ, ಜಬಿನ್ನೀಸಾ ಬೇಗಂ ಅಂತ ಇದೆ. ಸೊ ಮೊಘಲರ ಕಾಲದಲ್ಲಿ ಇತಿಹಾಸದ ಸಂಗತಿಗಳನ್ನು ಬರೆದಂಥ ಒಬ್ಬಳು ಮಹಿಳೆ ಯಾರು ಅಂದರೆ ದಟ್ ಈಸ್ ಆಪ್ಷನ್ ಎ ಇದೆಯಲ್ಲ ಗುಲ್ಜದನ್ ಬೇಗಂ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೋಡಿ, ದೆಹಲಿ ಸುಲ್ತಾನ ಸಿಂಹಾಸನವನ್ನು ಏರಿದಂಥ ಮೊದಲ ಮಹಿಳೆ ಯಾರು ಅಂದರೆ ರಜಿಯಾ ಸುಲ್ತಾನ, ಅದು ದೆಹಲಿ ಸುಲ್ತಾನರಲ್ಲಿ. ಇಲ್ಲಿ ಮೊಘಲರ ಕಾಲದಲ್ಲಿ ಇತಿಹಾಸ ಸಂಗತಿಗಳನ್ನು ಬರೆದಂಥ ಮೊದಲನೇ ಮಹಿಳೆ ಯಾರಪ್ಪ ಅಂದರೆ ಗುಲ್ಜದನ್ ಬೇಗಂ ಅಂತ. ಕನ್ಫ್ಯೂಸ್ ಆಗಬೇಡಿ, ಇವೆಲ್ಲ ಕೇಳ್ಬೋದು ನಿಮಗೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಅವೆಲ್ಲವೂ ಕೂಡ. ನೆಕ್ಸ್ಟು 52ನೇದು ನೋಡೋಣ. ಈಗ
ಸೊ ನೆಕ್ಸ್ಟು 52ನೇ ಪ್ರಶ್ನೆ. ಅಕ್ಬರನು ಜಾರಿಗೆ ತಂದ ಮನ್ಸಬ್ದಾರಿ ಪದ್ಧತಿಯು ಮೂಲತಃ ಈ ಕೆಳಕಂಡ ದೇಶದಲ್ಲಿ ಅನುಸರಿಸುತ್ತಿದ್ದ ಪದ್ಧತಿಯ ಎರವಲಾಗಿದೆ ಅಂತ. ಅಕ್ಬರನು ಜಾರಿಗೆ ತಂದ ಮನ್ಸಬ್ದಾರಿಯ ಪದ್ಧತಿಯು ಮೂಲತಃ ಈ ಕೆಳಕಂಡ ದೇಶದಲ್ಲಿ ಅನುಸರಿಸುತ್ತಿದ್ದ ಪದ್ಧತಿಯ ಎರವಲಾಗಿದೆ. ಅಫ್ಘಾನಿಸ್ತಾನ್, ಟರ್ಕಿ, ಮಂಗೋಲಿಯಾ, ಪರ್ಷಿಯಾ ಅಂತ. ಬಟ್ ಆಪ್ಷನ್ ಸಿ ಇದೆಯಲ್ಲ, ಮಂಗೋಲಿಯಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಶೇರ್ ಶಾ ಯಾವ ರಾಜವಂಶಕ್ಕೆ ಸೇರಿದವನು ಅಂತ. ಸೂರ್ ರಾಜವಂಶ, ಗುಲಾಮಿ ರಾಜವಂಶ, ಲೋಧಿ ರಾಜವಂಶ, ಸಹೀದ್ ರಾಜವಂಶ ಅಂತ. ಸೊ ಶೇರ್ ಶಾ ಅಂತಕ್ಕಂಥವನು ಇಲ್ಲಿ ಸೂರ್ ರಾಜವಂಶಕ್ಕೆ ಸೇರಿದಂಥ ಒಬ್ಬ ದೊರೆಯಾದ. ಭಾರತದ ಯಾವ ಅರಸನಿಗೆ ಅಲಂಗೀರ್ ಅಂತಕ್ಕಂಥ ಬಿರುದಿತ್ತು ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಲಂಗೀರ್ ಅಂತಕ್ಕಂಥ ಬಿರುದನ್ನು ಹೊಂದಿದ್ದಂಥ ಒಬ್ಬ ಭಾರತದ ಅರಸ ಯಾರು ಅಂತ. ಅಕ್ಬರು, ಶೇರ್ ಶಾ ಸೂರಿ, ಔರಂಗಜೇಬು, ಹುಮಾಯೂನ್ ಅಂತ. ಆಪ್ಷನ್ ಸಿ ಇದೆಯಲ್ಲ, ಔರಂಗಜೇಬು, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಔರಂಗಜೇಬ್ಗೆ ಅಲಂಗೀರ್ ಅಂತಕ್ಕಂಥ ಬಿರುದನ್ನು ಕೊಟ್ಟಿದ್ರು ಅಂತ. ಸೊ ಭಾರತದಲ್ಲಿ ಗೆರಿಲ್ಲಾ ಮಾದರಿ ಯುದ್ಧವನ್ನು ಆರಂಭ ಮಾಡಿದಂಥ ಮೊದಲನೇ ವ್ಯಕ್ತಿ ಯಾರು ಅಂತ. ಖಂಡಿತವಾಗ್ಲೂ ಶಿವಾಜಿ ಅಂತ. ಸೊ ಮರಾಠರಲ್ಲೇ ಪ್ರಸಿದ್ಧವಾದ ದೊರೆಯಾತ ಶಿವಾಜಿ ಅಂದರೆ. ಸೊ ಮೊದಲ ಬಾರಿಗೆ ಗೆರಿಲ್ಲಾ ಮಾದರಿ ಯುದ್ಧವನ್ನು ಆರಂಭ ಮಾಡಿದಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಅದು ಛತ್ರಪತಿ ಶಿವಾಜಿ. ಸೊ ನೆಕ್ಸ್ಟು, ಭಾರತದ ಯಾವ ಸ್ಮಾರಕವನ್ನು ಕುರಿತು ರವೀಂದ್ರನಾಥ್ ಠಾಗೂರರು ಚಿರಂತನೆಯ ಕೆನ್ನೆ ಮೇಲಿನ ಕಣ್ಣೀರ ಬಿಂದು, ಚಿರಂತನೆಯ ಕೆನ್ನೆಯ ಮೇಲಿನ ಕಣ್ಣೀರ ಬಿಂದು ಎಂದಿದ್ದಾರೆ ಅಂತ. ಇಟ್ ಈಸ್ ಬ್ಯೂಟಿಫುಲ್ ಸ್ಟೇಟ್ಮೆಂಟ್, ಅದು ಸೆಂಟೆನ್ಸ್. ಅದು ಚಿರಂತನೆಯ ಕೆನ್ನೆ ಮೇಲಿನ ಕಣ್ಣೀರ ಬಿಂದು ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ರವೀಂದ್ರನಾಥ್ ಠಾಗೂರು. ಸೊ ಯಾವ ಸ್ಮಾರಕ ಅಂದರೆ ಅದು ವಿಕ್ಟೋರಿಯಾ ಮೆಮೋರಿಯಲ್ಲು, ತಾಜ್ ಮಹಲ್ಲು, ಜಂತರ್ ಮಂತರು, ಹುಮಾಯೂನ್ ಗೋರಿ ಅಂತ. ಇಟ್ ಇಸ್ 100% ಶಹಜಹಾನ್ ನಿರ್ಮಾಣ ಮಾಡಿದಂಥ ಆಗ್ರಾದಲ್ಲಿರ್ತಕ್ಕಂಥ ತಾಜ್ ಮಹಲನ್ನು ಕುರಿತು ರವೀಂದ್ರನಾಥ್ ಠಾಗೂರ್ ಅವರು ಚಿರಂತನೆಯ ಕೆನ್ನೆ ಮೇಲಿನ ಕಣ್ಣೀರು ಅಂತ ಅದನ್ನು ಕರೀತಾರೆ, ಕೆನ್ನೆ ಮೇಲಿನ ಕಣ್ಣೀರ ಬಿಂದು. ಸೊ ಫರೀದ್ ಖಾನ್ ಎಂಬುದು ಈ ಕೆಳಗಿನವುಗಳಲ್ಲಿ ಯಾರ ಮೊದಲ ಹೆಸರು ಅಂತ. ಫರೀದ್ ಖಾನ್ ಎಂಬುದು ಈ ಕೆಳಗಿನವುಗಳಲ್ಲಿ ಯಾರ ಮೊದಲ ಹೆಸರು. ಶೇರ್ ಶಾ ಸೂರಿ, ಟಿಪ್ಪು ಸುಲ್ತಾನು, ಹೈದರ್ ಅಲಿ, ಶಿವಾಜಿ. ಆಪ್ಷನ್ ಎ ಇದೆಯಲ್ಲ, ಶೇರ್ ಶಾ ಸೂರಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಈ ಕೆಳಗಿನ ಯಾವ ಚಕ್ರವರ್ತಿ ಹೆಸರಿಗೆ ಅರೇಬಿಕ್ ಭಾಷೆಯಲ್ಲಿ ಹುಲಿ ಎಂಬ ಅರ್ಥವಿದೆ ಅಂತ. ಭಾಳ ಈಸಿಯಾಗಿ ಹೇಳ್ಬೋದು ಇದನ್ನು. ದಟ್ ಈಸ್ ಬಾಬರ್. ಸೊ ಈ ಬಾಬರ್ ಅಂತಕ್ಕಂಥ ಚಕ್ರವರ್ತಿಗೆ ಅರೇಬಿಕ್ ಭಾಷೆಯಲ್ಲಿ ಅವನ ಹೆಸರಿಗೆ ಅದು ಹುಲಿ ಅಂತಕ್ಕಂಥ ಅದು ಅರ್ಥ ಇದೆ ಅಂತ, ಆಯಿತಾ. ಸೊ ಬಾಬರು. ಕರ್ನಾಟಕದಲ್ಲಿ ಹೆಚ್ಚಾಗಿ ದೊರೆತಿರ್ತಕ್ಕಂಥ ಶಾಸನಗಳು ಯಾವುದು ಅಂತ. ವೀರಗಲ್ಲು ಶಾಸನ, ಮಾಸ್ತಿಕಲ್ಲು, ದಾನ ಶಾಸನ, ನಿಷಿದಿ ಶಾಸನ ಅಂತ. ಸೊ ದಾನ ಶಾಸನ, ಅಲ್ಮಿಡಿ ಶಾಸನವೂ ಕೂಡ ಒಂದು ದಾನ ಶಾಸನವೇ. ಅದ್ರ ಬಗ್ಗೆ ಒಂಚೂರು ಮಾಹಿತಿ ಇರಲಿ, ಆಯಿತಾ. ಸೊ ನೆಕ್ಸ್ಟು, ನ್ಯಾಯ ಸರಪಳಿಯನ್ನು ಸ್ಥಾಪನೆ ಮಾಡಿದಂಥ ಮೊಘಲ್ ದೊರೆ ಯಾರು ಅಂತ. ನ್ಯಾಯ ಸರಪಳಿಯನ್ನು ಸ್ಥಾಪನೆ ಮಾಡಿದಂಥ ಮೊಘಲ್ ದೊರೆ ಅಕ್ಬರು, ಜಹಾಂಗೀರು, ಶಹಜಹಾನು, ಔರಂಗಜೇಬ್. ಆಪ್ಷನ್ ಬಿ ಇದೆಯಲ್ಲ, ಜಹಾಂಗೀರ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಅಕ್ಬರನು ಕಂದಾಯ ಸಚಿವನಾಗಿದ್ದವನು. ಅಕ್ಬರನ ಕಂದಾಯ ಸಚಿವ ಯಾರು ಅಂತ. ರೆವಿನ್ಯೂ ಮಿನಿಸ್ಟರ್ ಯಾರಾಗಿದ್ದ ಅಂತ ಅಕ್ಬರನ ಆಡಳಿತದಲ್ಲಿ. ಬೀರ್ಬಲ್ಲು, ತಾನ್ಸೇನು, ತೋದರ್ಮಲ್ಲು, ಅಬ್ದುಲ್ ಫಜಲ್ ಅಂತ. ತೋದರ್ಮಲ್ಲು. ಸೊ ಅಕ್ಬರನ ಆಳ್ವಿಕೆ ಅವಧಿಯಲ್ಲಿ ಅವನು ರೆವಿನ್ಯೂ ಮಿನಿಸ್ಟರ್ ಆಗಿರ್ತಾನೆ ಅಂತ. ಇನ್ನು ತಾನ್ಸೇನ್ ಬಂದು ಒಬ್ಬ ಸಂಗೀತದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರ್ತಾನೆ. ಅಬ್ದುಲ್ ಫಜಲ್ ಒಬ್ಬ ಆತ ಗ್ರಂಥಕರ್ತ ಅಥವಾ ಕೃತಿಕಾರ ಅವನು, ಆಯಿತಾ. ಸೊ ಯಾವ ಮೊಘಲ್ ದೊರೆ ತನ್ನ ಕೊನೆಯ ದಿನಗಳಲ್ಲಿ ತನ್ನ ಮಗಳ ಕೈದಿಯಾಗಿದ್ದ ಅಂತ. ತನ್ನ ಮಗನ ಕೈದಿಯಾಗಿದ್ದ. ಯಾರಪ್ಪ ಅವನು? ದುರಾದೃಷ್ಟವಶಾತ್ ದೊರೆಯವನು ಅಕ್ಬರು, ಜಹಾಂಗೀರು, ಶಹಜಹಾನು, ಔರಂಗಜೇಬ್ ಅಂತಿದೆ. ಇದಕ್ಕೆ ಮೇ ಬಿ ಆಪ್ಷನ್ ಸಿ ಇದೆಯಲ್ಲ, ಶಹಜಹಾನು, ಅದು ರೈಟ್ ಆನ್ಸರ್ ಆಗುತ್ತೆ. ಶಹಜಹಾನು ತನ್ನ ಕೊನೆಯ ದಿನಗಳಲ್ಲಿ ತನ್ನ ಮಗನ ಕೈದಿಯಾಗಿದ್ದ ಅಂತ ಅರ್ಥ. ಬುಲಂದ್ ದರ್ವಾಜವನ್ನು ಅಕ್ಬರ್ ಯಾವ ದಿಗ್ವಿಜಯದ ಗುರುತಾಗಿ ನಿರ್ಮಿಸಲಾಯಿತು ಅಂತ. ಗುಜರಾತ್ನಲ್ಲಿ ಗೆದ್ದಂಥ ಒಂದು ದಿಗ್ವಿಜಯದ ನೆನಪಿಗಾಗಿ ಅವನು ಬುಲಂದ್ ದರ್ವಾಜವನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ. ನೆಕ್ಸ್ಟು, ಬಾಬರನು ಈ ಕೆಳಕಂಡದ್ದನ್ನು ಬಳಸಿದ್ದರಿಂದ ಪಾಣಿಪತ್ ವಿಜಯ ಸಾಧ್ಯವಾಗಿತ್ತು ಅಂತ. ಸೊ ಏನು ಯೂಸ್ ಮಾಡೋದ್ರಿಂದ ಅವನು? ಆನೆಗಳನ್ನು, ರಥಗಳನ್ನು, ಅಶ್ವಸೇನೆಯನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಬಾಬರು ಬಳಸಲಿಲ್ಲ ಅಂದರೆ ಮೇ ಬಿ ಅವನು ಪಾಣಿಪತ್ ವಾರಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದಂತೆ. ಹಾಗಾಗಿ ಶಸ್ತ್ರಾಸ್ತ್ರಗಳಿಂದಾಗಿ ಆ ಪಾಣಿಪತ್ ವಾರ್ನಲ್ಲಿ ಅವನು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಮತ್ತೊಂದು ಪ್ರಶ್ನೆ ನೋಡೋಣ ಈಗ, 65ನೇ ಪ್ರಶ್ನೆ. ಆ್ಯಂಡ್ ಹಿಯರ್ ವಿ ಗೋ. ಅಕ್ಬರನು ನಿರ್ಮಾಣ ಮಾಡಿದಂಥ ಪೂಜಾಗೃಹದ ಹೆಸರೇನು ಅಂತ. ಅಕ್ಬರನು ನಿರ್ಮಾಣ ಮಾಡಿದಂಥ ಪೂಜಾಗೃಹದ ಹೆಸರು ಮೋತಿ ಮಸೀದ್, ಇಮಾನ್ ಖಾನ್, ಇಬಾದತ್ ಖಾನ್ ಮತ್ತು ಮುತ್ತಿನ ಮಸೀದಿ ಅಂತ. ಮೋತಿ ಮಸೀದು, ಇಮಾಮ್ ಖಾನು, ಇಬಾದತ್ ಖಾನು ಮತ್ತು ಮುತ್ತಿನ ಮಸೀದಿ ಅಂತಿದೆ. ಇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಇಬಾದತ್ ಖಾನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 66ನೇ ಪ್ರಶ್ನೆ ಈಗ. ಆಗ್ರಾದಲ್ಲಿ ಮುತ್ತಿನ ಮಸೀದಿಯನ್ನು ನಿರ್ಮಾಣ ಮಾಡಿದ್ರು ಯಾರು ಅಂತ. ಅಕ್ಬರು, ಜಹಾಂಗೀರು, ಶಹಜಹಾನು, ಔರಂಗಜೇಬು. ಆಗ್ರಾದಲ್ಲಿ ಮುತ್ತಿನ ಮಸೀದಿಯನ್ನು ನಿರ್ಮಾಣ ಮಾಡಿದ್ರು ಯಾರು ಅಂತ. ಅಕ್ಬರ್, ಜಹಾಂಗೀರ್, ಶಹಜಹಾನ್, ಔರಂಗಜೇಬು. ಆಯ್ಕೆ 4 ಇದೆಯಲ್ಲ, ಆಯ್ಕೆ ಸಿ ಇದೆಯಲ್ಲ, ಶಹಜಹಾನು, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೋಡಿ ಇಲ್ಲಿ ಆಗ್ರಾದಲ್ಲಿ ಮುತ್ತಿನ ಮಸೀದಿಯನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂದರು? ಶಹಜಹಾನೆ. ಆಗ್ರಾದಲ್ಲಿರ್ತಕ್ಕಂಥ ಒಂದು ಪ್ರೇಮ ಸೌಧ ತಾಜ್ ಮಹಲ್, ಅದು ನಿರ್ಮಾಣ ಮಾಡಿದ್ದು ಯಾರು ಅಂದರೆ ಶಹಜಹಾನೆ. ದೆಹಲಿಯಲ್ಲಿರ್ತಕ್ಕಂಥ ಕೆಂಪು ಕೋಟೆಯನ್ನು ಯಾರು ನಿರ್ಮಾಣ ಮಾಡೋದು ಅಂದರೆ ಶಹಜಹಾನ್. ಈ ಮೂರಕ್ಕೂ ಅವನೇ ನಿರ್ಮಾಣ, ಆಯಿತಾ. ಸೊ ಕನ್ಫ್ಯೂಸ್ ಆಗಬೇಡಿ. ಮೊಘಲ್ ಅರಸರಲ್ಲಿ ವರ್ಣಚಿತ್ರಕಲೆಯ ಪೋಷಕ ಎಂದು ಪ್ರಸಿದ್ಧನಾದ ಯಾರು ಅಂತ. ಮೊಘಲ್ ಅರಸರಲ್ಲೇ ವರ್ಣಚಿತ್ರಕಲೆಯ ಪೋಷಕ ಅಂತ ಯಾರು ಜನಪ್ರಿಯತೆಯನ್ನು ಹೊಂದಿದ್ದ? ಅಕ್ಬರು, ಹುಮಾಯೂನ್, ಜಹಾಂಗೀರು, ಶಹಜಹಾನು. ಬಟ್ ಆಪ್ಷನ್ ಸಿ ಇದೆಯಲ್ಲ, ಜಹಾಂಗೀರು, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ.
ಆದಿಗ್ರಂಥವನ್ನು ಸಂಯೋಜನೆ ಮಾಡಿದ್ರು ಯಾರು ಅಂತ? ಆದಿಗ್ರಂಥವನ್ನು ಸಂಯೋಜಿಸಿದವನು ಗುರುನಾನಕ್, ಗುರು ಗೋವಿಂದು, ಗುರು ಅರ್ಜುನ್ ಮಲ್ಲು ಮತ್ತು ಗುರು ಹರ್ಗೋವಿಂದ್ ಅಂತ. ಆಪ್ಷನ್ ಸಿ ಇದೆಯಲ್ಲ, ಗುರು ಅರ್ಜುನ್ ಮಲ್ಲು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 69ನೇದು ಆದಿಗ್ರಂಥ ಅಂದರೆ ಏನು ಅಂತ. ಸೊ ಈಗ ಆದಿಗ್ರಂಥ ರಚನೆ ಮಾಡೋರು ಯಾರು ಅಂತ ಗೊತ್ತಾಯಿತು. ದಟ್ ಈಸ್ ಈಗ ಆದಿಗ್ರಂಥ ಏನು ಅಂತ ಹೇಳಬೇಕೀಗ. ಇದು ಸಿಖ್ ಜನರ ಧಾರ್ಮಿಕ ಗ್ರಂಥ, ಮಾನವ ನಡಾವಳಿಯ ಮೂಲ ಸಮಿತಿಯನ್ನು ತಿಳಿಸುವ ಕೃತಿ, ಮಧ್ಯಯುಗದ ರಾಜರಾಣಿಯರಿಗೆ ಮಾರ್ಗದರ್ಶನ ನೀಡುತ್ತಿದ್ದ ಕೃತಿ, ವೇದ ಮಂತ್ರಗಳ ಪ್ರಾಚೀನ ಗ್ರಂಥ ಅಂತ ಇದೆ ಇಲ್ಲಿ. ಬಟ್ ಆಯ್ಕೆ ಎ ಇದೆಯಲ್ಲ, ಇದು ಸಿಖ್ ಜನರ ಧಾರ್ಮಿಕ ಗ್ರಂಥ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಶಿವಾಜಿ ಹುಟ್ಟಿದಂಥ ಸ್ಥಳ ಯಾವುದು ಅಂತ ಭಾಳ ಈಸಿಯಾಗಿ ಹೇಳ್ಬೋದು. ಶಿವನೇರಿ ದುರ್ಗ, ರಾಜ್ಗರು, ಜುನ್ನಾರು, ಕಲ್ಯಾಣ. ಶಿವಾಜಿ ಹುಟ್ಟಿದಂಥ ಪ್ಲೇಸ್ ಯಾವುದಪ್ಪ ಅಂದರೆ ಅದು ಶಿವನೇರಿ ದುರ್ಗ ಅಂತ. ಸೊ ಸಿಖ್ ಅವರ ಧಾರ್ಮಿಕ ಗ್ರಂಥ ಯಾವುದಪ್ಪ ಅಂದರೆ ಆದಿಗ್ರಂಥ ಅಂತ. ಅದು 69ನೇ ಪ್ರಶ್ನೆ ಹೇಳಿದ್ದೀನಿ ಈಗ ನಾನು. ಭಾರತದ ಮೇಲೆ ದಾಳಿ ನಡೆಸಿದಂಥ ನಾದಿರ್ ಶಾ ಯಾವ ಪ್ರದೇಶಕ್ಕೆ ಸೇರಿದವನು ಅಂತ? ಅಫ್ಘಾನಿಸ್ತಾನ, ಬಲೂಚಿಸ್ತಾನ, ಪರ್ಷಿಯಾ, ಅರೇಬಿಯಾ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ ಪರ್ಷಿಯಾ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 72 ನೋಡೋಣ ಏನಿದೆ ಅಂತ ಈಗ. ಸರ್ ಥಾಮಸ್ ರೋ ಯಾವ ಕಾರಣಕ್ಕಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದಂತ? ಅಂದರೆ ಯಾವ ಉದ್ದೇಶ, ಒಂದು ರೀಸನ್ ಇರುತ್ತೆ. ಸರ್ ಥಾಮಸ್ ರೋ ಅಂತಕ್ಕಂಥವನು ಜಹಾಂಗೀರ್ ಆಸ್ಥಾನಕ್ಕೆ ಭೇಟಿ ನೀಡಲಿಕ್ಕೆ. ಸೊ ಯಾವ ರೀಸನ್ಗೆ ಅಂತ? ಮೊದಲನೇದು ಆರ್ಥಿಕ ಕಾರಣಗಳಿಗೆ, ರಾಜಕೀಯ ಕಾರಣಕ್ಕಾಗಿ, ಸಾಮಾಜಿಕ ಕಾರಣಗಳಿಗೆ ಮತ್ತು ಕ್ರೈಸ್ತ ಧರ್ಮದ ಕಾರಣಕ್ಕಾಗಿ. ಸೊ ಆಪ್ಷನ್ ಡಿ ಇದೆಯಲ್ಲ, ಕ್ರೈಸ್ತ ಧರ್ಮದ ಕಾರಣಕ್ಕಾಗಿ ಅಂತ. ಮೇ ಬಿ ಅವ್ರಿಗೆ ಸರ್ ಥಾಮಸ್ ರೋಗೆ ಕ್ರೈಸ್ತ ಧರ್ಮದ ಪ್ರಚಾರದ ಬಗ್ಗೆ ಮಾಹಿತಿ ಬೇಕಾಗಿರುತ್ತೆ, ಕ್ರೈಸ್ತ ಧರ್ಮದ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಬೇಕಾಗಿರುತ್ತೆ, ಅಥವಾ ಅದಕ್ಕೆ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ವಿಷಯಗಳನ್ನು ಕಲೆ ಹಾಕಲಿಕ್ಕೆ ಅವನು ಮೇ ಬಿ ಭೇಟಿ ಕೊಟ್ಟಿರ್ಬೋದು. ಸೊ ಜಹಾಂಗೀರ್ನ ಆಸ್ಥಾನಕ್ಕೆ ಆ ಒಂದು ಕಾಲಘಟ್ಟದಲ್ಲಿ ಅಂತ. ನೆಕ್ಸ್ಟು ಶೇರ್ ಖಾನ್ನ ಸಮಾಧಿ ಭವನ ಎಲ್ಲಿದೆ ಅಂತ? ಆಗ್ರಾ, ದೆಹಲಿ, ಸಾಸಾರಂ ಮತ್ತು ಫತೇಪುರ್ ಸಿಕ್ರಿ. ಆಪ್ಷನ್ ಸಿ ಇದೆಯಲ್ಲ, ಶೇರ್ ಖಾನ್ನ ಸಮಾಧಿ ಎಲ್ಲಿದೆ ಅಂದರೆ ದಟ್ ಈಸ್ ಸಾಸಾರಂ ಅಂತ. ಶಿವಾಜಿಯು ತನಗೆ ಸಹಾಯಕವಾಗಿ ಈ ಕೆಳಕಂಡ ಹೆಸರಿನ ಸಚಿವ ಮಂಡಳಿನ ಹೊಂದಿದ್ದ ಅಂತ. ನೋಡಿ, ಯಾವ ಒಂದು ಹೆಸರಿನ ಸಚಿವ ಮಂಡಲವನ್ನು ಹೊಂದಿದ್ದ ಶಿವಾಜಿಯು ಅಂತ, ಆತನ ಒಂದು ಸಹಾಯಕವಾಗಿ ಅಂದರೆ ಹೆಲ್ಪ್ ಮಾಡಲಿಕ್ಕೆ. ಅಷ್ಟದಿಗ್ಗಜರು, ಸಮಿತಿ, ಅಷ್ಟಪ್ರಧಾನರು ಮತ್ತು ಮಂತ್ರಿ ಪರಿಷದಂತ. ಅಷ್ಟಪ್ರಧಾನರು ಅಂತ ಇಲ್ಲಿ, ಆಯಿತಾ? ಅಷ್ಟದಿಗ್ಗಜರು ಬೇರೆ ಅದು. ಬಟ್ ಶಿವಾಜಿಯ ಮಂತ್ರಿಮಂಡಲ, ಸಚಿವ ಮಂಡಲ ಅಥವಾ ಅದು ಹೆಲ್ಪ್ ಮಾಡ್ತಿದ್ದು ಯಾವುದಪ್ಪ ಅಂದರೆ ಅದು ಅಷ್ಟಪ್ರಧಾನರು ಅಂತಕ್ಕಂಥ ಒಂದು ಹೆಸರಿತ್ತು ಅದು. ನೆಕ್ಸ್ಟು ಬಂಗಾಳದಲ್ಲಿ ಬ್ರಿಟಿಷ್ ಶಕ್ತಿಯ ಸ್ಥಾಪನೆಗೆ ತಳಪಾಯ ಹಾಕಿಕೊಟ್ಟ ಸಂಗತಿ ಯಾವುದು ಅಂತ? ಪ್ಲಾಸಿ ಕದನ, ಬಕ್ಷಾರ್ ಕದನ, ಮುರ್ಷಿದಾಬಾದ್ ಕದನ ಮತ್ತು ಚಂದ್ರನಗರ ಕದನ ಅಂತ. 100% ಪ್ಲಾಸಿ ಕದನ 1757 ನಡೀತಾ ಇದು ಪ್ಲಾಸಿ ಕದನ. ಅದರಲ್ಲಿ ಬಂಗಾಳದಲ್ಲಿ ಬ್ರಿಟಿಷ್ ಶಕ್ತಿಯ ಸ್ಥಾಪನೆಗೆ ತಳಪಾಯ ಹಾಕಿಕೊಟ್ಟಂಥ ಒಂದು ಸಂಗತಿ ಯಾವುದಪ್ಪ ಅಂದರೆ ಅದು ಪ್ಲಾಸಿ ಕದನ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು. ಸೊ ನೆಕ್ಸ್ಟ್ 76ನೇದು ಭಾರತದ ಮೊದಲ ವೈಸ್ರಾಯ್ ಕೂಡ ಆದ ಭಾರತದ ಗವರ್ನರ್ ಜನರಲ್ ಯಾರು ಅಂತ? ಭಾರತದ ಮೊದಲ ವೈಸ್ರಾಯ್ ಜೊತೆಗೆ ಅವರು ಮೊದಲನೇ ಗವರ್ನರ್ ಜನರಲ್ ಕೂಡ ಹೌದು. ನಮ್ಮ ಭಾರತದವರು ಯಾರು ಅಂದರೆ ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಬೆಂಟಿಂಗ್ ಅಂತ. ಸಾರಿ ಇಲ್ಲಿ ಪ್ರಶ್ನೆಯನ್ನು ಇನ್ನೊಂದ್ಸಲ ಓದ್ಕೊಳ್ಳೋಣ ಈಗ. ಭಾರತದ ಮೊದಲ ವೈಸ್ರಾಯ್ ಕೂಡ ಆದ ಭಾರತದ ಗವರ್ನರ್ ಜನರಲ್ ಯಾರು ಅಂತ? ವೈಸ್ರಾಯ್ ಕೂಡ ಆಗಿರ್ತಾರೆ, ಭಾರತದ ಗವರ್ನರ್ ಜನರಲ್ ಕೂಡ ಆಗಿರ್ತಾರೆ ಅಂತ. ಅವ್ರು ಯಾರು ಅಂತ ಇಲ್ಲಿ? ಲಾರ್ಡ್ ಕ್ಯಾನಿಂಗು, ಲಾರ್ಡ್ ಹೇಸ್ಟಿಂಗ್ಸು, ಲಾರ್ಡ್ ಕಾರ್ನ್ವಾಲಿಸು, ಲಾರ್ಡ್ ಬೆಂಟಿಂಗ್ ಅಂತ. ದಟ್ ಈಸ್ ಆಪ್ಷನ್ ಎ ಇದೆಯಲ್ಲ, ಲಾರ್ಡ್ ಕ್ಯಾನಿಂಗು, ಅದು ರೈಟ್ ಆನ್ಸರ್ ಆಗುತ್ತೆ. ಭಾರತದ ಮೊದಲ ರಾಜ್ಯ ಕಾರ್ಯದರ್ಶಿದ ಸ್ಟೇಟ್ ಸೆಕ್ರೆಟರಿ ಯಾರು ಅಂತ ನಮ್ಮ ಇಂಡಿಯಾಕ್ಕೆ ಅವಾಗ? ಲಾರ್ಡ್ ಸ್ಟ್ಯಾನ್ಲಿ, ಲಾರ್ಡ್ ಮೋರ್ಲಿ, ಲಾರ್ಡ್ ಹಮಸ್ಟ್, ಲಾರ್ಡ್ ಡುಫ್ರೆನ್ ಅಂತ ಇದೆ. ಆಪ್ಷನ್ ಎ ಇದೆಯಲ್ಲ, ಲಾರ್ಡ್ ಸ್ಟ್ಯಾನ್ಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಆ್ಯಂಡ್ ಈ ವಾಸ್ ದ ಫಸ್ಟ್ ಇಂಡಿಯನ್ ಸ್ಟೇಟ್ ಸೆಕ್ರೆಟರಿಯೇಟು ಲಾರ್ಡ್ ಸ್ಟ್ಯಾನ್ಲಿ ಅಂತ ಅವ್ರು ಆ ಕಾಲದಲ್ಲಿ. ಸೊ ನೆಕ್ಸ್ಟು 78ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 78. ಶಿಕ್ಷಣವು ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು ಮತ್ತು ಅದು ಬಡವರಾದವರಿಗೂ ಸಿಗುವಂತಾಗಬೇಕು ಅಂತ. ಶಿಕ್ಷಣವು ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು, ಅದು ಬಡವರಾದವರಿಗೂ ಸಿಗಬೇಕು ಅಂತ ಯಾರು ಹೇಳಿದ್ರಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರು, ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಮಹಾತ್ಮ ಗಾಂಧಿ, ಬಿ ಜಿ ತಿಲಕ್ ಅಂತ ಇದೆ. ಬಟ್ ಆಪ್ಷನ್ ಎ ಇದೆಯಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ವಾಂಡಿ ವಾಸ್ ಕದನ ಯಾರ್ಯಾರ ನಡುವೆ ನಡೆಯಿತು ಅಂತ? ಇಂಗ್ಲೀಷರು ಮತ್ತು ಫ್ರೆಂಚರು, ಇಂಗ್ಲೀಷರು ಮತ್ತು ಮರಾಠರು, ಇಂಗ್ಲೀಷರು ಮತ್ತು ಹೈದರ್ ಅಲಿ, ಇಂಗ್ಲೀಷರು ಮತ್ತು ಕರ್ನಾಟಕದ ನವಾಬ ಅಂತ. ಆಪ್ಷನ್ ಎ ಇದೆಯಲ್ಲ, ಇಂಗ್ಲೀಷರು ಮತ್ತು ಫ್ರೆಂಚರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ದಿವಾನಿ ಹಕ್ಕುಗಳನ್ನು ಕ್ಲೈವ್ ಯಾರಿಂದ ಪಡೆದುಕೊಂಡ ಅಂತ? ದಿವಾನಿ ಹಕ್ಕುಗಳನ್ನು ಕ್ಲೈವ್ ಯಾರಿಂದ ಪಡ್ಕೊಂಡ? ಬಂಗಾಳದ ನವಾಬನಿಂದ, ಕರ್ನಾಟಕದ ನವಾಬನಿಂದ, ಔದ್ನ ನವಾಬನಿಂದ, ಮುಘಲ್ ಚಕ್ರವರ್ತಿಯಿಂದ. ಆಪ್ಷನ್ ಡಿ ಇದೆಯಲ್ಲ, ಮುಘಲ್ ಚಕ್ರವರ್ತಿಯಿಂದ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 81ನೇದು ಬಂಗಾಳದ ಏಷಿಯಾಟಿಕ್ ಸೊಸೈಟಿಯನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತ? ಭಾಳ ಈಸಿಯಾಗಿದೆ ಇದು. ಬಂಗಾಳದಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ರಾಜಾ ಮೋಹನ್ ರಾಯ್ನೋ ಅಥವಾ ವಾರನ್ ಹೇಸ್ಟಿಂಗ್ಸು, ಸರ್ ವಿಲಿಯಂ ಜೋನ್ಸು, ಲಾರ್ಡ್ ಕಾರ್ನ್ವಾಲಿಸ್ ಅಂತ ಇದೆ. ಆಪ್ಷನ್ ಸಿ ಇದೆಯಲ್ಲ, ಲಾರ್ಡ್ ಸರ್ ವಿಲಿಯಂ ಜೇಮ್ಸ್ ಅಂತ. ಸೊ ಇವರು ಬಂಗಾಳದಲ್ಲಿ ಆ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ, ಸರ್ ವಿಲಿಯಂ ಜೋನ್ಸ್ ಅವರು. ಯಾವ ಕಾಯ್ದೆಯು ಗುಲಾಮಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡ್ತು ಅಂತ? ಯಾವ ಕಾಯ್ದೆಯು ಗುಲಾಮಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡುತ್ತೆ?
1843 ಕಾಯ್ದೆ, 1833 ಕಾಯ್ದೆ, 1839 ಕಾಯ್ದೆ ಮತ್ತು 1842 ಕಾಯ್ದೆ. ಆಪ್ಷನ್ ಎ ಇದೆಯಲ್ಲ, ದಟ್ ಈಸ್ 1843 ಕಾಯ್ದೆ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧ್ಯಕ್ಷ ಯಾರು ಅಂತ? ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧ್ಯಕ್ಷ ಯಾರು? ಸುರೇಂದ್ರನಾಥ ಬ್ಯಾನರ್ಜಿ, ಆಲನ್ ಆಕ್ವೇವಿಯನ್ ಹ್ಯೂಮ್, ಬಾಲಗಂಗಾಧರ ತಿಲಕ್, WC ಬ್ಯಾನರ್ಜಿ ಅಂತ. ಸೊ ಐ ಥಿಂಕ್ ಆಪ್ಷನ್ ಡಿ ಇದೆಯಲ್ಲ, ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷ ಯಾರು ಅಂತ. 1885ನಲ್ಲಿ ಇದು ಸ್ಥಾಪನೆ ಆಗುತ್ತೆ. ಅದರ ಮೊದಲ ಅಧ್ಯಕ್ಷರು ಬಂದು ದಟ್ ಈಸ್ WC ಬ್ಯಾನರ್ಜಿ ಅಂತ. ಆಯಿತಾ? 1857ರ ದಂಗೆ ಮುಖ್ಯವಾಗಿ ಯಾವ ಕಾರಣಕ್ಕೆ ವಿಫಲ ಆಗುತ್ತೆ ಅಂತ? ಬ್ರಿಟಿಷರ ಬಳಿ ಪ್ರಬಲ ಶಸ್ತ್ರಾಸ್ತ್ರಗಳಿದ್ದವು, ಬ್ರಿಟಿಷರು ಹೆಚ್ಚು ಸಂಖ್ಯೆಯಲ್ಲಿದ್ದರು, ಸೂಕ್ತ ಯೋಜನೆ ಮತ್ತು ನಾಯಕತ್ವದ ಕೊರತೆ, ಇದಕ್ಕೆ ಕಾಲವಿನ್ನೂ ಪಕ್ವವಾಗಿರಲ್ಲ ಅಂತ. ಅಂದರೆ ಪ್ಲ್ಯಾನಿಂಗ್ ಸರಿ ಇರಲ್ಲ ಮತ್ತು ಟೀಮ್ ಲೀಡರ್ಶಿಪ್ಪಲ್ಲಿ ಸಮಸ್ಯೆ ಇರುತ್ತೆ, ಕೊರತೆ ಇರುತ್ತೆ. ಈ ಮೇನ್ ರೀಸನಿಂದನೇ 1857ರ ದಂಗೆ ಏನಾಗುತ್ತೆ, ಅದು ವಿಫಲ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತ. ಸೂಕ್ತವಾಗಿ ಯೋಜನೆ ಮಾಡ್ಕೊಂಡ್ರೆ ಪ್ಲ್ಯಾನಿಂಗ್ ಸರಿ ಇಲ್ಲ ಮತ್ತು ನಾಯಕತ್ವದ ಕೊರತೆ, ಮೇನ್ ವೇಡ್ ರೀಸನಿಂದ ಅದು ದಂಗೆ ಸರಿಯಾಗಿ ನಡೆಯೋಕ್ಕೆ ಸಾಧ್ಯ ಇಲ್ಲ, ವಿಫಲ ಆಗುತ್ತೆ ಅಂತ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 85 ನೋಡೋಣ ಈಗ. ಇದನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ತಿಳಿಸಿ ಅಂತ. ಅಂದರೆ ಅದು ಆ ಕಡೆ ಈ ಕಡೆ ಇದೆ, ನಾವು ಅದನ್ನು ಯಾವುದು ಅದರ ಕ್ರಮಬದ್ಧವಾದ ಕಾಲಾನುಕ್ರಮವನ್ನು ಜೋಡಿಸ್ಬೇಕು ಯಾವುದು ಅಂತ ಈಗ. ಸೊ ಶಾಶ್ವತ ಒಪ್ಪಂದ, ಸಬ್ಸಿಡಿಯರಿ ಅಲಿಯನ್ಸು, ದತ್ತು ಮಕ್ಕಳಿಗೆ ಅವಕಾಶ ಇಲ್ಲ, ಬಂಗಾಳದ ವಿಭಜನೆ ಅಂತಿದೆ ಇಲ್ಲಿ. ಸೊ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು ಅಂತ ಹೇಳ್ಬೇಕೀಗ. ಸೊ ಇದಕ್ಕೆ ಆಪ್ಷನ್ ಎ ಇದೆ ನೋಡಿ, 1, 2, 3, 4 ಎಲ್ಲವೂ ಆರ್ಡರ್ ವೈಸ್ ಕೊಟ್ಟಿದ್ದಾರೆ ಈಗ. ಸೊ ಶಾಶ್ವತ ಒಪ್ಪಂದ ಫಸ್ಟು, ಅದಾದಮೇಲೆ ಸಬ್ಸಿಡಿಯರಿ ಅಲಿಯನ್ಸು, ಅದಾದಮೇಲೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಲಾರ್ಡ್ ಡಾಲೌಸಿ ಮಾಡಿದ್ದು, ಅದಾದಮೇಲೆ ಬಂಗಾಳದ ವಿಭಜನೆ 1905ರಲ್ಲಿ ಇದು ವಿಭಜನೆ ಆಗುತ್ತೆ ಅಲ್ವಾ. ಮೇ ಬಿ ಇದಾದಮೇಲೆ 1906ರಲ್ಲಿ ಅನಿಸುತ್ತೆ ಆ ಮುಸ್ಲಿಂ ಲೀಗ್ ಸ್ಥಾಪನೆ ಆಗೋದು 1906ಅಲ್ಲಿ. ಸೊ ಎಲ್ಲವೂ ಕೂಡ ಆರ್ಡರ್ ವೈಸ್ ಅವರೇ ಹೇಳಿದ್ದಾರೆ ಈಗ. 1, 2, 3, 4 ಶಾಶ್ವತ ಒಪ್ಪಂದ, ಸಬ್ಸಿಡಿಯರಿ ಅಲಿಯನ್ಸು ಅಂದರೆ ಪೂರಕ ಮೈತ್ರಿ, ದತ್ತು ಮಕ್ಕಳಿಗೆ ಅವಕಾಶವಿಲ್ಲ, ಬಂಗಾಳದ ವಿಭಜನೆ. ಆಪ್ಷನ್ ಎ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗಿಬಿಡುತ್ತೆ. ನೆಕ್ಸ್ಟು 86 ಈಗ. 19ನೇ ಶತಮಾನದ ಕೊನೆಯ ಭಾರತದಲ್ಲಿ ಪರಮಾವಧಿಯ ಪ್ರತಿರೋಧ ಕಾಣಿಸಿಕೊಂಡದ್ದಕ್ಕೆ ಕಾರಣ ಅಂತ. 19ನೇ ಶತಮಾನದ ಕೊನೆಯ ಭಾರತದಲ್ಲಿ ಪರಮಾವಧಿಯ ಪ್ರತಿರೋಧ ಕಾಣಿಸಿಕೊಂಡದ್ದಕ್ಕೆ ಏನು ಕಾರಣ ಅಂತ ಇಲ್ಲಿ. ಸೊ ಒಂದು 4 ಆಯ್ಕೆಗಳಿದೆ ಇಲ್ಲಿ. ಬ್ರಿಟಿಷರು ಜಾರಿಗೆ ತಂದ ವಿವಿಧ ರೀತಿಯ ಕಾಯ್ದೆಗಳು ಜನರ ಸ್ವಾತಂತ್ರ್ಯಕ್ಕೆ ನಿರ್ಬಂಧ ಹೇರಿದ್ದರಿಂದ ಜನರ ಭಾವನೆಗಳು ವಿಕೋಪದ ಸ್ಥಿತಿಗೆ ತಲುಪಿದವು. ಹಿಂದೂ ತೀವ್ರಗಾಮಿಗಳು ಮುಸ್ಲಿಂ ವಿದ್ಯಾವಂತರ ವಿರುದ್ಧ ತಿರುಗಿಬಿದ್ದರು. ಶಿಕ್ಷಣದ ರೀತಿ ನೀತಿಗಳು ಬ್ರಿಟಿಷರಿಗೆ ಅನುಕೂಲಕರವಾಗಿದ್ದವು. ತೀವ್ರಗಾಮಿತ್ವವು 19ನೇ ಶತಮಾನದ ಕೊನೆಯಲ್ಲಿ ಬಾಲಗಂಗಾಧರ ತಿಲಕ್ ಅವರ ನಾಯಕತ್ವದಲ್ಲಿ ಕಾಣಿಸ್ಕೊಳ್ತು ಅಂತ. ಬಟ್ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ, ಶಿಕ್ಷಣದ ರೀತಿ ನೀತಿಗಳು ಬ್ರಿಟಿಷರಿಗೆ ಅನುಕೂಲಕರವಾಗಿದ್ದವು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ವಾಟ್ ಇಸ್ ದಟ್, ಅದು ಶಿಕ್ಷಣದ ರೀತಿ ನೀತಿಗಳು ಬ್ರಿಟಿಷರಿಗೆ ಅನುಕೂಲಕರವಾಗಿದ್ದವು. ಮೇ ಬಿ ಅದಲ್ಲ ಅನಿಸುತ್ತೆ. ಇನ್ನೊಂದು ಸಲ ಪ್ರಶ್ನೆಯನ್ನು ಓದ್ಕೊಳ್ಳೋಣ ಇಲ್ಲಿ. 19ನೇ ಶತಮಾನದ ಕೊನೆಯ ಭಾರತದಲ್ಲಿ ಪರಮಾವಧಿಯ ಪ್ರತಿರೋಧ ಕಾಣಿಸಿಕೊಂಡದ್ದಕ್ಕೆ ಏನು ಕಾರಣ ಅಂದರೆ ಬ್ರಿಟಿಷರು ಜಾರಿಗೆ ತಂದ ವಿವಿಧ ರೀತಿಯ ಕಾಯ್ದೆಗಳು ಜನರ ಸ್ವಾತಂತ್ರ್ಯಕ್ಕೆ ನಿರ್ಬಂಧ ಹೇರಿದ್ರಿಂದ ಜನರ ಭಾವನೆಗಳು ವಿಕೋಪದ ಸ್ಥಿತಿಗೆ ತಲುಪಿದವು. ಮೇ ಬಿ ಇದೇ ರೈಟ್ ಆನ್ಸರ್ ಆಗುತ್ತೆ. ಎಸ್, 100% ಆಪ್ಷನ್ ಎ ಇದೆಯಲ್ಲ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, 19th ಸೆಂಚುರಿಯಲ್ಲಿ ಬ್ರಿಟಿಷರು ಜಾರಿಗೆ ತಂದಂಥ ಕೆಲವೊಂದು ಕಾಯ್ದೆಗಳೇನಿರುತ್ತಿದೆ ಅದು ಭಾರತೀಯರಿಗೆ ಅರ್ಥವೇ ಆಗಲ್ಲ. ಅದು ಎಲ್ಲವೂ ಕೂಡ ಶೋಷಣೆಯನ್ನು ಮಾಡಲಿಕ್ಕೆ ಜಾರಿಗೆ ತಂದಂಥ ಕಾಯ್ದೆಗಳವೆಲ್ಲ ಅವರಿಗೆ ಪೂರಕವಾಗಿತ್ತು, ನಮ್ಮ ಇಂಡಿಯನ್ಸ್ಗೆ ವಿರುದ್ಧವಾಗಿತ್ತು. ಸೊ ಅವರು ಜಾರಿ ಮಾಡಿದಂಥ ಕಾಯ್ದೆಗಳು, ಹಾಗಾಗಿ ಅವು ಜನರ ಸ್ವಾತಂತ್ರ್ಯಕ್ಕೆ ನಿರ್ಬಂಧ ಹೇರೋದ್ರಿಂದ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಕಾಯ್ದೆಗಳನ್ನು ಜಾರಿಗೆ ತಂದರೆ ಬ್ರಿಟಿಷರು. ಸೊ ಅವಾಗ ಏನಾಗುತ್ತೆ, ಅಟ್ ದ ಸೇಮ್ ಟೈಮು ಜನರ ಭಾವನೆಗಳು ವಿಕೋಪದ ಸ್ಥಿತಿಗೆ ತಲುಪುತ್ತೆ. ಸೊ ಇದೇ ಮೇನ್ ರೀಸನ್ನು. ಸೊ 19ನೇ ಶತಮಾನದ ಕೊನೆಯ ಭಾರತದಲ್ಲಿ ಪರಮಾವಧಿಯ ಒಂದು ಪ್ರತಿರೋಧ ಕಾಣಿಸಿಕೊಂಡದಕ್ಕೆ ಕಾರಣ ಏನಪ್ಪ ಅಂದರೆ ಇದು ಆಪ್ಷನ್ ಎ ಇದು. ಆಯಿತಾ? ಸೊ ನೆಕ್ಸ್ಟು ಭಾಳ ಪ್ರಮುಖವಾಗಿ ಒಂದಷ್ಟು ಸ್ಟೇಟ್ಮೆಂಟ್ಸ್ ಇದೆ ಇಲ್ಲಿ 87ನೇ ಪ್ರಶ್ನೆಯಲ್ಲಿ. ಇದರಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಯಾವುದು ಅಂತ. ಮಾಡು ಇಲ್ಲವೇ ಮಡಿ, ನೆಹರು ಹೇಳೋದು ಸರಿನಾ ಇದು? ಸ್ವರಾಜ್ಯವು ನನ್ನ ಆಜನ್ಮ ಸಿದ್ಧ ಹಕ್ಕು, ಮಹಾತ್ಮ ಗಾಂಧಿ, ಅದು ಸರಿನಾ ಅದು? ನನಗೆ ನಿಮ್ಮ ರಕ್ತ ಕೊಡಿ, ನಾನು ಸ್ವಾತಂತ್ರ್ಯವನ್ನು ಕೊಡುತ್ತೇನೆ, ಸುಭಾಷ್ ಚಂದ್ರ ಬೋಸು. ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ಗಳಿಸುವುದು ನಮ್ಮ ಗುರಿಯಾಗಿರಬೇಕು ಅಂತ, ಬಾಲಗಂಗಾಧರ ತಿಲಕ್. ಮೇ ಬಿ ಇಲ್ಲಿ ಸರಿಯಾದಂಥ ಒಂದು ಹೊಂದಾಣಿಕೆ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ, ಸುಭಾಷ್ ಚಂದ್ರ ಬೋಸ್ ಹೇಳೋದು. ಯಾವುದದು? ಗಿವ್ ಮಿ ಬ್ಲಡ್ ಆ್ಯಂಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಅಂತ ಹೇಳ್ತಾರೆ ಅವರು, ಸುಭಾಷ್ ಚಂದ್ರ ಬೋಸ್. ಅದೊಂದು ಮಾತ್ರ ಸರಿಯಾದಂಥ ಹೊಂದಾಣಿಕೆ. ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಅಂತ ಹೇಳಿದ್ದು ಮೇ ಬಿ ಮಹಾತ್ಮ ಗಾಂಧಿ ಅಲ್ಲ, ಅದು ತಿಲಕರು ಹೇಳಿದ್ದು ಅನಿಸುತ್ತೆ ಅದನ್ನು. ಎಸ್, ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ಗಳಿಸುವುದು ನಮ್ಮ ಗುರಿಯಾಗಿರಬೇಕು ಅಂತ ಹೇಳಿದ್ದು ಮಹಾತ್ಮ ಗಾಂಧೀಜಿಯವರು. ಸೊ ಇದು ಅಲ್ಲಿಗೆ ಆಗಬೇಕಿತ್ತು, ಅದು ಇಲ್ಲಿಗೆ ಆಗಬೇಕಿತ್ತು. ನೋಡಿ, ಇವೆಲ್ಲ ಕನ್ಫ್ಯೂಸ್ ಮಾಡಲಿಕ್ಕೆ ಹೇಳ್ತಾರೆ ನಿಮಗೆ. ಹಾಗಾಗಿ ಯಾರು ಯಾವ್ಯಾವ ಸ್ಟೇಟ್ಮೆಂಟನ್ನು ಹೇಳಿದ್ರು ಅಂತ ನಿಮಗೆ ಗೊತ್ತಿರಬೇಕು. ಸೊ ಇದರಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದಪ್ಪ ಅಂದರೆ ನನಗೆ ನಿಮ್ಮ ರಕ್ತ ಕೊಡಿ, ನಾನು ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಅಂತ ಹೇಳಿದ್ದು ಸುಭಾಷ್ ಚಂದ್ರ ಬೋಸ್. ಅದು ಆಪ್ಷನ್ ಸಿ ರೈಟ್ ಆನ್ಸರು. ಸೊ 88ನೇ ಪ್ರಶ್ನೆ ಕಡೆಗೆ ಮುಖ ಮಾಡೋಣ ಈಗ. ಕ್ವಶನ್ ನಂಬರ್ 88.
ದೀರ್ಘಕಾಲದ ಹಿಂದೆ ನಾವು ಭವಿಷ್ಯದೊಂದಿಗೆ ಒಂದು ಕಟ್ಟುಪಾಡು ಮಾಡಿಕೊಂಡೆವು. ದೀರ್ಘಕಾಲದ ಹಿಂದೆ ನಾವು ಭವಿಷ್ಯದೊಂದಿಗೆ ಒಂದು ಕಟ್ಟುಪಾಡನ್ನು ಮಾಡಿಕೊಂಡ್ವಿ. ಈಗ ನಾವು ಕಠಿಣ ಶ್ರಮದಿಂದ ದುಡಿಯುತ್ತೇವೆ ಮತ್ತು ಎಲ್ಲ ರಂಗಗಳಲ್ಲಿಯೂ ಸ್ವಾವಲಂಬನೆಯನ್ನು ಸಾಧಿಸುತ್ತೇವೆ ಎಂದು ಪಣ ತೊಡುವ ಕಾಲಕ್ಕೆ ಇಡೋಣ ಅಂತ. ಈ ಮಾತುಗಳನ್ನು ಯಾರು ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ ಭಾಳ ಐ ಥಿಂಕ್ ಒಂದು ತೂಕ ಇರತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದು, ವೈಟೇಜ್ ಇದೆ ಒಂದು. ನೋಡಿ ಏನು ಹೇಳಿದ್ರೆ ಇಲ್ಲಿ, ದೀರ್ಘಕಾಲದ ಹಿಂದೆ ನಾವು ಭವಿಷ್ಯದೊಂದಿಗೆ ಒಂದು ಕಟ್ಟುಪಾಡನ್ನು ಮಾಡಿಕೊಂಡ್ವಿ, ಅದಾದ ಮೇಲೆ ಈಗ ನಾವು ಕಠಿಣ ಶ್ರಮದಿಂದ ದುಡಿಯುತ್ತೇವೆ ಮತ್ತು ಎಲ್ಲ ರಂಗಗಳಲ್ಲಿಯೂ ಸ್ವಾವಲಂಬನೆಯನ್ನು ಸಾಧಿಸುತ್ತೇವೆ ಅಂತ ಎಂದು ಪಣ ತೊಡುವ ಕಾಲಕ್ಕೆ ನಾವು ಇಡೋಣ ಅಂತ. ಸೊ ಈ ಮಾತನ್ನು ಯಾರು ಯಾವ ಟೈಮಲ್ಲಿ ಹೇಳಿದ್ರು ಅಂತ. ಡಾಕ್ಟರ್ ರಾಧಾಕೃಷ್ಣನ್ರವರು ಲೋಕಸಭೆ ಮತ್ತು ರಾಜ್ಯಸಭೆಗಳ ಮೊದಲ ಜಂಟಿ ಅಧಿವೇಶನದಲ್ಲಿ ಹೇಳಿದಂಥ ಮಾತು. ಜವಾಹರ್ಲಾಲ್ ನೆಹರು ಅವರು 1947 ಆಗಸ್ಟ್ 14-15 ರಾತ್ರಿ ಮಧ್ಯರಾತ್ರಿಯಲ್ಲಿ ಹೇಳಿದಂಥ ಮಾತು. ಜವಾಹರ್ಲಾಲ್ ನೆಹರು ಅವರು ನಮ್ಮ ಸ್ವಾತಂತ್ರ್ಯ ದಿನದ ಮೊದಲ ವಾರ್ಷಿಕೋತ್ಸವದಲ್ಲಿ ಹೇಳಿದಂಥ ಮಾತು. ರಾಜೇಂದ್ರ ಪ್ರಸಾದ್ ಅವರು ಭಾರತವು ಗಣರಾಜ್ಯವಾದ ದಿನದಂದು ಹೇಳಿದಂಥ ಮಾತು ಅಂತ. ಬಟ್ ಆಪ್ಷನ್ ಸಿ ಇದೆಯಲ್ಲ, ಜವಾಹರ್ಲಾಲ್ ನೆಹರು ಅವರು ಈ ಮಾತನ್ನು ನಮ್ಮ ಸ್ವಾತಂತ್ರ್ಯ ದಿನದ ಮೊದಲ ವಾರ್ಷಿಕೋತ್ಸವದಲ್ಲಿ ಈ ಮಾತನ್ನು ಹೇಳುವಂಥದ್ದವರು. ಸೊ ನೆಕ್ಸ್ಟು, ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿನ ರಚನೆ ಮಾಡಿದವರು ಭಾಳ ಈಸಿಯಾಗಿ ಹೇಳ್ಬೋದು, ನಿದ್ದೆಗಣ್ಣಲ್ಲಿ ಬೇಕಾದ್ರೆ ಯಾರು ಅಂತ, ದಾದಾಬಾಯಿ ನವರೋಜಿ. ನಾನು ಬೇರೆ ಆಪ್ಷನ್ ಹೇಳಲಿಕ್ಕೆ ಹೋಗಲ್ಲ, ಆಪ್ಷನ್ ಏದಿಯಲ್ಲ ದಾದಾಬಾಯಿ ನವರೋಜಿ, ಇಟ್ಸ್ ರೈಟ್ ಆನ್ಸರ್. ಇದರಲ್ಲಿ ಅವರು ಸಂಪತ್ತಿನ ಸೋರಿಕೆಯ ಸಿದ್ಧಾಂತದ ಬಗ್ಗೆ ಭಾಳ ವಿವರವಾಗಿ ಹೇಳ್ತಾರೆ. ಅದನ್ನು ಡ್ರೈನ್ ಥಿಯರಿ ಅಂತಾರೆ ಅದನ್ನು. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದರೆ ನಮ್ಮ ಭಾರತೀಯ ಸಂಪತ್ತು ಮತ್ತು ಹಣ ಅದು ಬ್ರಿಟಿಷರಿಗೆ, ಅದು ಇಂಗ್ಲೆಂಡ್ಗೆ ಯಾವ ರೀತಿಯೆಲ್ಲ ಹರಿದು ಹಂಚು ಹೋಗ್ತಾ ಇತ್ತು, ಯಾವ ರೀತಿಯಲ್ಲಿ ರವಾನೆ ಆಗ್ತಾ ಇತ್ತು, ಇವೆಲ್ಲವನ್ನು ಅಂಕಿಅಂಶಗಳ ಸಮೇತವಾಗಿ ಹೇಳ್ತಾರೆ ಇವರು ದಾದಾಬಾಯಿ ನವರೋಜಿ ಅವರು, ಆಯಿತಾ. ಸೊ ನೆಕ್ಸ್ಟು 90ನೇ ಪ್ರಶ್ನೆ ಬರೋಣ. ಮ್ಯಾಚ್ ದ ಫಾಲೋಯಿಂಗು ಈಗ. ಸೊ ಥಿಯೋಸಾಫಿಕಲ್ ಸೊಸೈಟಿ, ಸ್ವರಾಜ್ಯಿಸ್ಟ್ ಪಾರ್ಟಿ, ಬ್ರಹ್ಮ ಸಮಾಜ ಮತ್ತು ಆರ್ಯ ಸಮಾಜ ಅಂತ. ನೋಡಿ ಇಂಥ ಪ್ರಶ್ನೆ ಕೇಳಿಬಿಟ್ರೆ ಭಾಳ ಈಸಿಯಾಗಿ ಹೇಳ್ಬೋದು. ಈ 4ರಲ್ಲಿ ಅದರ 2ನ್ನ ಮ್ಯಾಚ್ ಮಾಡೋದು ಗೊತ್ತಾಗ್ಬಿಟ್ರೆ ನಿಮಗೆ ಮೈಂಡಲ್ಲಿ, ಇನ್ನು ಉಳಿದಿರೋದನ್ನು ಭಾಳ ನೀವು ಆರಾಮಾಗಿ ಹೇಳ್ಬಿಡ್ಬೋದು, ಅದೇನು ತೊಂದರೆ ಆಗಲ್ಲ. ಸೊ ಥಿಯೋಸಾಫಿಕಲ್ ಸೊಸೈಟಿ ಅಂತ ಬಂದಾಗ 100% ಮೇಡಮ್ ಬ್ಲಾವಟ್ಸ್ಕಿ ಅದನ್ನು ಫೋನ್ ಮಾಡಿದ್ದು. ಇನ್ನು ಸ್ವರಾಜ್ಯಿಸ್ಟ್ ಪಾರ್ಟಿ ಬಂದುಬಿಟ್ಟು CR ದಾಸು, ಬ್ರಹ್ಮ ಸಮಾಜ ಬಂದು ರಾಜಾರಾಮ್ ಮೋಹನ್ ರಾಯ್, ಆರ್ಯ ಸಮಾಜ ಬಂದು ಸ್ವಾಮಿ ದಯಾನಂದ ಸರಸ್ವತಿ. ಎಲ್ಲವೂ ಆರ್ಡರ್ ವೈಸ್ ಇದೆಯಲ್ಲ, ಅಲ್ಲೇನು ಚೇಂಜಸ್ ಇಲ್ಲ, ಆಯಿತಾ. ಹಾಗಾಗಿ ಆಪ್ಷನ್ ಎ ಇದೆಯಲ್ಲ ರೈಟ್ ಆನ್ಸರು, ಅಲ್ಲೇನು ನಾವು ಮ್ಯಾಚ್ ಮಾಡೋಂಗಿಲ್ಲ. ನೋಡಿ ಮೊದಲನೇದೇ ಸರಿ, ಆಪ್ಷನ್ ಬಿಗೆ ಆಪ್ಷನ್ ಇಲ್ಲಿ ಪಾರ್ಟ್ ಬಿನಲ್ಲಿ 2 ಇದೆಯಲ್ಲ ಅದು ಸರಿ, 3ನೇದಕ್ಕೆ 3 ಸರಿ, 4ನೇದಕ್ಕೆ 4 ಸರಿ, ಇಲ್ಲೇನು ಚೇಂಜಸ್ ಇಲ್ಲ. ಥಿಯೋಸಾಫಿಕಲ್ ಸೊಸೈಟಿ ಮೇಡಮ್ ಬ್ಲಾವಟ್ಸ್ಕಿ, ಸ್ವರಾಜ್ಯಿಸ್ಟ್ ಪಾರ್ಟಿ ಬಂದು CR ದಾಸ್ ಅವರು, ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್, ಇನ್ನು ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ ಅಂತ, ಆಯಿತಾ. ಸೊ ನೆಕ್ಸ್ಟು 91ನೇ ಪ್ರಶ್ನೆ ಬರೋಣ ಈಗ. ಕ್ರಿಪ್ಸ್ ಮಿಷನ್ನ ಉದ್ದೇಶ ಏನಾಗಿತ್ತು ಅಂತ. ಕ್ರಿಪ್ಸ್ ಮಿಷನ್ ಅಥವಾ ಕ್ರಿಪ್ಸ್ ಆಯೋಗದ ಒಂದು ಉದ್ದೇಶ ಏನಾಗಿತ್ತು ಅಂತ. ಭಾರತ ಬಿಟ್ಟು ತೊಲಗಿ ಚಳುವಳಿ ಆರಂಭವಾಗದಂತೆ ತಡೆಯುವುದು, ಬ್ರಿಟಿಷರ ಯುದ್ಧ ಯತ್ನಗಳಿಗೆ ಭಾರತೀಯ ನಾಯಕರು ಬೆಂಬಲ ಕೊಡುವಂತೆ ಮನವೊಲಿಸುವುದು, ಕಾಂಗ್ರೆಸ್ ಸಚಿವರು ತಮ್ಮ ರಾಜೀನಾಮೆಯನ್ನು ಹಿಂತೆಗೆದುಕೊಳ್ಳುವಂತೆ ಮಾಡುವುದು, ತಕ್ಷಣವೇ ಸಂವಿಧಾನ ರೂಪಿಸುವ ಒಂದು ಸಮಿತಿಯನ್ನು ರಚಿಸುವ ಬಗ್ಗೆ ಭರವಸೆ ಕೊಡುವುದು ಅಂತ. ಸೊ ಆಪ್ಷನ್ ಬಿ ಇದೆಯಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಕ್ರಿಪ್ಸ್ ಆಯೋಗ ಅಥವಾ ಮಿಷನ್ನ ಒಂದು ಪ್ರಮುಖ ಉದ್ದೇಶ ಏನಾಗಿತ್ತು ಅಂದರೆ ಬ್ರಿಟಿಷರ ಯುದ್ಧ ಯತ್ನಗಳಿಗೆ ಭಾರತೀಯ ನಾಯಕರು ಬೆಂಬಲ ಕೊಡುವಂತೆ ಮನವೊಲಿಸುವುದು. ನಾವೇನಾದ್ರು ಯುದ್ಧ ಮಾಡ್ತೀವಿ ಅಂದರೆ ಬೆಂಬಲ ಕೊಡಬೇಕು, ನೀವು ಬೆಂಬಲ ಕೊಡಲಿಕ್ಕೆ ಅವ್ರು ಯಾವ ಥರ ಬ್ರೈನ್ ವಾಶ್ ಮಾಡಬೇಕು ಅವೆಲ್ಲ ಮಾಡ್ತಾಯಿದ್ರು ಬ್ರಿಟಿಷರು. ಸೊ ಇಲ್ಲಿ ಇದು ಕ್ರಿಪ್ಸ್ ಆಯೋಗ ಅಥವಾ ಮಿಷನ್ನ ಭಾಳ ಪ್ರಮುಖವಾದ ಉದ್ದೇಶವಾಗಿತ್ತು ಅಂತ. ಸೊ ವೇದಗಳಿಗೆ ಹಿಂತಿರುಗಿ, ಇಟ್ ಈಸ್ ವೆರಿ ಈಸಿ. ವೇದಗಳಿಗೆ ಹಿಂತಿರುಗಿ ವಿವೇಕಾನಂದ, ಶಿವಾನಂದ, ದಯಾನಂದ, ರಾಜಾರಾಮ್ ಮೋಹನ್ ರಾಯ್ ಅಂತ. ಈ ಮಾತನ್ನು ಯಾರು ಹೇಳಿದ್ರು ಅಂತ. 100% ಅವರು ದಯಾನಂದ ಸರಸ್ವತಿ, ವೇದಗಳಿಗೆ ಹಿಂತಿರುಗಿ ಅಂತ ಹೇಳಿದ್ದು, ಆಯಿತಾ. ಈ ರಾಜಾರಾಮ್ ಮೋಹನ್ ರಾಯ್ ಬಂದ್ಬಿಟ್ಟು ಬ್ರಹ್ಮ ಸಮಾಜದ ಪಿತಾಮಹ ಅವರು, ಅವರನ್ನು ಭಾರತದ ನವೋದಯದ ಪಿತಾಮಹ ಅಂತಲೂ ಕೂಡ ಅವ್ರು ಹೇಳ್ತಾರೆ ಅದನ್ನು, ಆಯಿತಾ. ಸೊ ನೆಕ್ಸ್ಟು 93ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 93. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾಯಿಕ ಸಮುದಾಯದ ಮಾನ್ಯತೆಯನ್ನು ಮೊದಲು ಜಾರಿಗೆ ತಂದ ಕಾಯ್ದೆ ಯಾವುದು ಅಂತ. ಅದು ಕೇವಲ ಮುಸ್ಲಿಮರಿಗೆ ಮಾತ್ರ ಅವರಿಗೆ ಮಾನ್ಯತೆಯನ್ನು ಕೊಡಲಿಕ್ಕೆ ಒಂದು ಮೊದಲ ಬಾರಿಗೆ ಜಾರಿಗೆ ತಂದಂಥ ಕಾಯ್ದೆ ಯಾವುದು ಅಂತ. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟು 1867, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟು 1935, ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು 1919, ಮಾರ್ಲೆ ಮಿಂಟೋ ಸುಧಾರಣೆಗಳು 1909 ಅಂತ ಇದೆ. ಆಪ್ಷನ್ ಡಿ ಇದೆಯಲ್ಲ, ಫಾರ್ ದ ವೆರಿ ಫಸ್ಟ್ ಟೈಮು ಈ ಮಾರ್ಲೆ ಮಿಂಟೋ ಸುಧಾರಣೆ 1909 ಇದನ್ನು ಜಾರಿ ತರತಕ್ಕಂಥ ಮೂಲಕ, ಈ ಕಾಯ್ದೆಯನ್ನು ಜಾರಿ ತರತಕ್ಕಂಥ ಮೂಲಕ ಮುಸ್ಲಿಮರಿಗೆ ಒಂದು ಪ್ರತ್ಯೇಕ ಚುನಾಯಿತ ಸಮುದಾಯದ ಮಾನ್ಯತೆಯನ್ನು ನೀಡಲಾಗುತ್ತೆ. ಯಾವುದರಲ್ಲಿ ಅಂದರೆ ಮಿಂಟೋ ಮಾರ್ಲೋ ಸುಧಾರಣೆಗಳು 1909ರಲ್ಲಿ ಅದು ಆ ಕಾಯ್ದೆ ಬರುತ್ತೆ. ಸೊ ನೆಕ್ಸ್ಟು 94ನೇದು. ಇದರಲ್ಲಿ ಯಾವುದು ಸರಿಯಾದ ಕಾಲಾನುಕ್ರಮಣಿಕೆ ಅಂತ. ಇದರಲ್ಲಿ ಯಾವುದು ಸರಿಯಾದ ಕಾಲಾನುಕ್ರಮಣಿಕೆ. ಮೊದಲನೇ ದುಂಡು ಮೇಜಿನ ಸಮಾವೇಶ, ದಂಡಿ ಯಾತ್ರೆ, ಗಾಂಧಿ ಇರ್ವಿನ್ ಒಪ್ಪಂದ, ನಾಗರಿಕ ಕಾನೂನು ಭಂಗ ಚಳುವಳಿ ಅಂತ. ಸರಿಯಾದ ಕಾಲಾನುಕ್ರಮವನ್ನು ನೀವು ತಿಳಿಸಿ ಅಂತ ಹೇಳಬೇಕು. ಇಲ್ಲಿ ಯಾವುದು ಅಂತ ಅಂದರೆ ಆ ಕಡೆ ಕೊಟ್ಟಿದ್ದಾರೆ, ಯಾವುದಾದ್ಮೇಲೆ ಯಾವುದು ಅಂತ ನಾವು ಕ್ರಮಬದ್ಧವಾಗಿ ಹೇಳಬೇಕು. ಸೊ ಆಪ್ಷನ್ ಬಿ ಇದೆಯಲ್ಲ ನೋಡಿ ಇಲ್ಲಿ, ಇಟ್ಸ್ ರೈಟ್ ಆನ್ಸರ್. ಅದಕ್ಕೆ 4, 2, 3, 1. ಸೊ ಫಸ್ಟು ನಾಗರಿಕ ಕಾನೂನು ಭಂಗ ಚಳುವಳಿ, ಅದಾದ ಮೇಲೆ ದಂಡಿ ಯಾತ್ರೆ, ಅದಾದ ಮೇಲೆ ಗಾಂಧಿ ಇರ್ವಿನ್ ಒಪ್ಪಂದ, ಅದಾದ ಮೇಲೆ ಮೊದಲನೇ
ದುಂಡು ಮೇಜಿನ ಸಂಯೋಜನ, ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಆಯಿತಾ. ಸೊ ಮಹಾತ್ಮ ಗಾಂಧೀಜಿಯವರು ಅದರ ಒಂದು ನೇತೃತ್ವವನ್ನು ವಹಿಸ್ಕೊಳ್ಳೋದು ಇಲ್ಲಿ ದುಂಡು ಮೇಜಿನ ಸಭೆಯ ಸಮಾವೇಶಗಳನ್ನು. ಸೊ ಮೊದಲನೇದು ಬಂದು ನಾಗರಿಕ ಕಾನೂನು ಭಂಗ ಚಳುವಳಿ, ಅದಾದಮೇಲೆ ದಂಡಿ ಯಾತ್ರೆ, ಅದಾದಮೇಲೆ ಗಾಂಧಿ ಇರ್ವಿನ್ ಒಪ್ಪಂದ, ಅದಾದಮೇಲೆ ದಟ್ ಈಸ್ ಮೊದಲನೇ ದುಂಡು ಮೇಜಿನ ಸಮಾವೇಶ ಅಂತ. ಅಂದರೆ ಸೊ ಅದು ಹಿಂದಿನಿಂದ ಆರ್ಡರ್ ವೈಸ್ ಬರುತ್ತೆ ಅಂತ ನೋಡಿ. ಇಲ್ಲಿ ಐ ಥಿಂಕ್ 1, 3, 2, 4 ಸೊ ಆ ರೀತಿ ಬರುತ್ತೆ ಅದು, ಆಯಿತಾ. ಸೊ ನೆಕ್ಸ್ಟು ಇದರಲ್ಲಿ ಖಿಲಾಫತ್ ಚಳವಳಿಯ ಮುಖ್ಯ ಗುರುಗಳು ಯಾವುದು ಅಂತ, ಖಿಲಾಫತ್ ಚಳವಳಿಯ ಮುಖ್ಯ ಗುರುಗಳು ಯಾವುದು ಅಂತ 4 ಆಯ್ಕೆ ಇದೆ, ಓದ್ಕೊಂಡು ಅದರಲ್ಲಿ 1, 2 ಸರಿನೋ 2, 3 ಸರಿನೋ ಅಂತ ನಾವು ಆಯ್ಕೆ ಮಾಡಬೇಕು. ಭಾರತದಲ್ಲಿ ಬ್ರಿಟಿಷ್ ವಿರೋಧಿ ಭಾವನೆಯನ್ನು ಎಬ್ಬಿಸುವುದು, ಮುಸ್ಲಿಂ ಸಮಾಜವನ್ನು ಸುಧಾರಿಸುವುದು, ಪ್ರತ್ಯೇಕ ಚುನಾಯಿಕ ಸಮುದಾಯದ ಮಾನ್ಯತೆಗೆ ಒತ್ತಾಯಿಸುವುದು ಹಾಗೂ ಖಿಲಾಫತ್ತನ್ನು ಉಳಿಸಿಕೊಳ್ಳುವುದು, ಬ್ರಿಟಿಷ್ ಚಕ್ರಾಧಿಪತ್ಯವನ್ನು ರಕ್ಷಿಸುವುದು ಮತ್ತು ಖಿಲಾಫತ್ತನ್ನು ಉಳಿಸಿಕೊಳ್ಳುವುದು. ಕೆಳಗೆ ನೀಡಿರತಕ್ಕಂಥ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ಸೊ ಖಿಲಾಫತ್ ಚಳವಳಿಯ ಮುಖ್ಯ ಗುರಿ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ಡಿ ಇದೆಯಲ್ಲ, 1 ಮತ್ತು 4 ರೈಟ್ ಆನ್ಸರ್. ಅದಕ್ಕೆ ಮೊದಲನೇದು ಯಾವುದು, ಭಾರತದಲ್ಲಿ ಮುಸ್ಲಿಮರಲ್ಲಿ ಬ್ರಿಟಿಷ್ ವಿರೋಧಿ ಭಾವನೆಯನ್ನು ಎಬ್ಬಿಸುವುದು, ಬ್ರಿಟಿಷ್ ಚಕ್ರಾಧಿಪತ್ಯವನ್ನು ರಕ್ಷಿಸುವುದು ಮತ್ತು ಖಿಲಾಫತ್ತನ್ನು ಉಳಿಸಿಕೊಳ್ಳುವುದು ಅಂತ. ಹಾಗಾಗಿ 1 ಮತ್ತು 4 ಇದೆ, ಅದು ರೈಟ್ ಆನ್ಸರ್ ಆಗುತ್ತೆ, ಅದು ಆಪ್ಷನ್ ಡಿ ಯಲ್ಲಿದೆ. ಸೊ ವಿಲ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 96. ಇದು ಭಾರತದಲ್ಲಿ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ತಳಪಾಯ ಹಾಕಿಕೊಟ್ಟಿತು. ಯಾವುದು, 1813 ಚಾರ್ಟರ್ ಆ್ಯಕ್ಟು, 1835 ಮೆಕಾಲೆ ನಡೆವಳಿಗಳು, 1882 ಅಂಟರ್ ಆಯೋಗ, 1854 ವುಡ್ಸ್ ಕಾರ್ಯಕಾರಿತ್ವ ಅಂತ. ಸೊ ಇದಕ್ಕೆ ಆಪ್ಷನ್ ಬಿ ಇದೆಯಲ್ಲ, 1835 ಮೆಕಾಲೆ ನಡಾವಳಿಗಳು ಭಾರತದಲ್ಲಿ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ತಳಪಾಯ ಆಗ್ತವೆ. 1835 ಮೆಕಾಲೆಯ ನಡೆವಳಿಗಳು ಅಂತಕ್ಕಂಥದ್ದು, ಇಟ್ ಈಸ್ ವೆರಿ ಇಂಪಾರ್ಟೆಂಟು, ಆಯಿತಾ. ಸೊ ನೆಕ್ಸ್ಟು ಎಗೇನ್ ಮತ್ತೊಂದು ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕ್ವಶನಲ್ಲಿ. ಸೊ ಏನು ಕೊಟ್ಟಿದ್ದಾರೆ, ಪಾರ್ಟ್ ಎನಲ್ಲಿ ಕಾಯ್ದೆಗಳು ಕೊಟ್ಟಿದ್ದಾರೆ, ಪಾರ್ಟ್ ಬಿ ನಲ್ಲಿ ಸೊ ಯಾರು ಆ ಕಾಯ್ದೆಗಳನ್ನು ಮಾಡಿದ್ರು ಅಂತ ನಾವು ಇಲ್ಲಿ ಮ್ಯಾಚ್ ಮಾಡಬೇಕು. ದೇಶೀಯ ಭಾಷೆಗಳ ಪತ್ರಿಕಾ ಕಾಯ್ದೆ 1888. ನೋಡಿ, ಈ ಮ್ಯಾಚ್ ದ ಫಾಲೋಯಿಂಗಲ್ಲಿ ನಿಮಗೆ ಹಲವಾರು ವಿಷಯಗಳು ಗೊತ್ತಾಗುತ್ತೆ. ಅಂದರೆ ಯಾವ್ಯಾವ ಕಾಯ್ದೆಗಳು ಯಾವ್ಯಾವ ವರ್ಷ ನಡೀತಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ದೇಶೀಯ ಭಾಷೆಗಳ ಪತ್ರಿಕಾ ಕಾಯ್ದೆ ಬಂದು 1878, ಭಾರತೀಯ ವಿಶ್ವವಿದ್ಯಾನಿಲಯಗಳ ಕಾಯ್ದೆ ಬಂದು 1904, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಬಂದು 1909, ರೌಲತ್ ಕಾಯ್ದೆ ಬಂದು 1919. ಸೊ ಇದಕ್ಕೆ ಫಸ್ಟು ರೈಟ್ ಆನ್ಸರ್ ನೋಡಬೇಕು ನಾವು ಫಸ್ಟು. ಸೊ ಇಲ್ಲಿ ಇದಕ್ಕೆ ಐ ಥಿಂಕ್ ಸೊ ನನ್ನ ಪ್ರಕಾರವಾಗಿ ಇದಕ್ಕೆ ದಟ್ ಈಸ್ 3, 2, 4, 1 ಮ್ಯಾಚ್ ಆಗುತ್ತೆ. ಎಸ್, ಆಪ್ಷನ್ ಡಿ ಇದೆಯಲ್ಲ, ದೇಶೀಯ ಭಾಷೆಗಳ ಪತ್ರಿಕಾ ಕಾಯ್ದೆ 1878 ಇದನ್ನು ಜಾರಿಗೆ ತಂದಿದ್ದು ದಟ್ ಇಸ್ ಲಾರ್ಡ್ ಲಿಟನ್ ಅಂತಕ್ಕಂಥವ್ರು. ಇದಾದಮೇಲೆ ಭಾರತೀಯ ವಿಶ್ವವಿದ್ಯಾನಿಲಯಗಳ ಕಾಯ್ದೆ 1904, ಅದು ಬಂದುಬಿಟ್ಟು ಆಯ್ಕೆ 2 ಪಕ್ಕ ಅದೇ ಮ್ಯಾಚ್ ಆಗಿಬಿಡುತ್ತೆ, ಲಾರ್ಡ್ ಕರ್ಜನ್ನು. ಇಂಡಿಯನ್ ಕೌನ್ಸಿಲ್ ಕಾಯ್ದೆ 1909, ಅದು 4 ದಟ್ ಈಸ್ ಲಾರ್ಡ್ ಮಿಂಟೋ ಅಂತ. ಇನ್ನು ರೌಲತ್ ಕಾಯ್ದೆ ಉಳಿದಿರೋದು ಯಾವುದಪ್ಪ ಅಂದರೆ ದಟ್ ಈಸ್ ಲಾರ್ಡ್ ಚೆಲ್ಫೋರ್ಡ್ ಅಂತ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ, ಆಯಿತಾ. ಸೊ ದೇಶೀಯ ಭಾಷೆಯ ಪತ್ರಿಕಾ ಕಾಯ್ದೆ 1878 ಲಾರ್ಡ್ ಲಿಟನ್ನು, ಭಾರತೀಯ ವಿಶ್ವವಿದ್ಯಾನಿಲಯಗಳ ಕಾಯ್ದೆ 1904 ಸೇಮ್ ಅದೇ ಅದಕ್ಕೆ ಮ್ಯಾಚ್ ಆಗುತ್ತೆ, ಲಾರ್ಡ್ ಕರ್ಜನ್ನು. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟು 1909 ಬಂದು ಲಾರ್ಡ್ ಮಿಂಟೋ, ರೌಲತ್ ಕಾಯ್ದೆ 1919 ಬಂದು ಲಾರ್ಡ್ ಚೆಲ್ಫೋರ್ಡ್ ಅಂತ. ಅವೆಲ್ಲವೂ ಕೂಡ ಅದು ಮ್ಯಾಚ್ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟು 98ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 98. ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷರು ಮತ್ತು ಸ್ವತಂತ್ರ ಭಾರತದ ಒಂದು ಪ್ರಾಂತ್ಯದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತ. ಸರೋಜಿನಿ ನಾಯ್ಡು, ಶ್ರೀಮತಿ ಸುಜಾತಾ ಕೃಪಲಾನಿ, ಶ್ರೀಮತಿ ಸನ್ನೋದೇವಿ, ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಅಂತ ಇದೆ. ಸೊ ಸರೋಜಿನಿ ನಾಯ್ಡು ಅಂತಿದೆಯಲ್ಲ ಮೊದಲನೇ ಆಯ್ಕೆ, ಅದು ರೈಟ್ ಆನ್ಸರ್ ಆಗುತ್ತೆ. ಭಾರತವು ಸ್ವತಂತ್ರವಾದಾಗ ಇಂಗ್ಲೆಂಡಿನ ಪ್ರಧಾನಮಂತ್ರಿಯಾಗಿದ್ದವರು ಯಾರು ಅಂತ. ಆಟ್ಲಿ, ವಿನ್ಸ್ಟನ್ ಚರ್ಚಿಲ್, ಆ್ಯಡನ್ ಮತ್ತು ಮಾರ್ಗರೆಟ್ ಥ್ಯಾಚರ್ ಅಂತ ಇದೆ. ಸೊ ಇಂಡಿಯಾ ಫ್ರೀಡಮ್ ಆದಂಥ ಟೈಮಲ್ಲಿ ಇಂಗ್ಲೆಂಡಲ್ಲಿ ಯಾರು PM ಆಗಿದ್ರು ಅಂತ. ಆಪ್ಷನ್ ಎ ಇದೆಯಲ್ಲ, ಆಟ್ಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಸಿಂಧೂ ಕಣಿವೆಯ ನಾಗರಿಕತೆಯ ಬಹುಮುಖ್ಯವಾದ ಲಕ್ಷಣ ಯಾವುದು ಅಂತ. ಸಿಂಧೂ ಕಣಿವೆ ನಾಗರಿಕತೆಯ ಬಹುಮುಖ್ಯವಾದ ಲಕ್ಷಣವೆಂದರೆ ಭವ್ಯವಾದ ದೇಗುಲಗಳು, ನಗರದ ಯೋಜನೆ, ದೀಪಗೃಹ ಮತ್ತು ಗೋಪುರ ಅಂತಿದೆ. ಸೊ ಸಿಂಧೂ ಕಣಿವೆ ನಾಗರಿಕತೆಯ ಬಹುಮುಖ್ಯ ಲಕ್ಷಣ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಇದೆಯಲ್ಲ, ನಗರದ ಯೋಜನೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಋಗ್ವೇದದಲ್ಲಿ ಯಾವ ವಿಷಯಗಳಿವೆ ಅಂತ. ಅತ್ಯಂತ ಹಳೆಯ ವೇದವಾದಂಥ ಋಗ್ವೇದದಲ್ಲಿ ಯಾವ ವಿಚಾರಗಳಿವೆ. ಜನರು ಅಳವಡಿಸಿಕೊಳ್ಳಬೇಕಾದಂಥ ವಿಧಿವಿಧಾನಗಳು, ದೇವತೆಗಳನ್ನು ಸ್ತುತಿಸುವ ಸ್ತೋತ್ರಗಳು, ಮಾಡಬೇಕಾದ ಯಜ್ಞಗಳು, ವೇದಕಾಲದ ಚರಿತ್ರೆ ಅಂತ ಇದೆ. ಆಪ್ಷನ್ ಬಿ ಇದೆಯಲ್ಲ, ದೇವತೆಗಳನ್ನು ಸ್ತುತಿಸುವ ಸ್ತೋತ್ರಗಳು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 102ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 102. ಸಿಂಧೂ ಕಣಿವೆಯ ನಾಗರಿಕತೆಯ ಈ ಪ್ರದೇಶದಲ್ಲಿ ಹರಡಿತ್ತು ಅಂತ. ಸಿಂಧೂ ಕಣಿವೆಯ ನಾಗರಿಕತೆ ಯಾವ ಪ್ಲೇಸಲ್ಲಿ ಇತ್ತು ಅಂತ. ಅದು ಪಂಜಾಬು, ಸಿಂಧು, ಬಲೂಚಿಸ್ತಾನು, ಪಂಜಾಬ್, ಸಿಂಧ್, ಬಿಹಾರ್, ರಾಜಸ್ಥಾನ್, ಗುಜರಾತು, ಸಿಂಧೂ ನದಿ ಪರ್ಯಂತ, ಸಿಂಧ್, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ, ಉತ್ತರ ಪ್ರದೇಶ, ರಾಜಸ್ಥಾನ್, ಗುಜರಾತ್ ಅಂತ. ನೋಡಿ ಇಷ್ಟು ಪ್ರದೇಶ ಅಂದರೆ ಆಪ್ಷನ್ ಡಿ ಸರಿ ಅದಕ್ಕೆ. ಸೊ ಸಿಂಧೂ ಕಣಿವೆ ನಾಗರಿಕತೆ ಯಾವ್ಯಾವ ಪ್ಲೇಸಲ್ಲಿ ಇತ್ತು ಅಂದರೆ ಅದು ಸಿಂಧು, ಪಂಜಾಬು, ಜಮ್ಮು ಮತ್ತು ಕಾಶ್ಮೀರ, UP, ಉತ್ತರ ಪ್ರದೇಶ, ರಾಜಸ್ಥಾನ ಮತ್ತು ಗುಜರಾತು ಇಷ್ಟು ಪ್ರದೇಶಗಳಲ್ಲಿ.
ಸೊ ವರ್ಣ ಮತ್ತು ಜಾತಿಯ ನಡುವಿನ ಪ್ರಮುಖ ವ್ಯತ್ಯಾಸ ಏನು ಅಂತ. ವರ್ಣ ಮತ್ತು ಜಾತಿಯ ನಡುವಿನ ಪ್ರಮುಖ ವ್ಯತ್ಯಾಸವೇನು? ಜಾತಿಯ ನಂತರ ವರ್ಣವು ರೂಪುಗೊಂಡಿತು, ವರ್ಣದಿಂದ ಜಾತಿ ಹುಟ್ಟಿಕೊಂಡಿತು, ವರ್ಣಗಳು 4 ಮಾತ್ರ ಇವೆ ಆದರೆ ಜಾತಿಗಳು ಅನೇಕ, ಇವುಗಳಲ್ಲಿ ಪರಸ್ಪರ ಸಂಬಂಧವೇ ಇಲ್ಲ ಅಂತ. ಆಪ್ಷನ್ ಸಿ ಇದೆಯಲ್ಲ, ವರ್ಣಗಳು 4 ಮಾತ್ರ ಇವೆ ಆದರೆ ಜಾತಿಗಳು ಅನೇಕ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 104ನೇ ಪ್ರಶ್ನೆ, ವಿಲ್ ಗೋ 104. ಆರ್ಯನ್ನರು ಭಾರತದಲ್ಲಿ ಮೊದಲು ಆಕ್ರಮಿಸಿಕೊಂಡಂಥ ಪ್ರದೇಶ ಯಾವುದು ಅಂತ. ಪಂಜಾಬು, ಸಪ್ತ ಸಿಂಧು, ಬ್ರಹ್ಮಾವರ್ತ ಮತ್ತು ಆರ್ಯವರ್ತ ಅಂತ. ಸೊ ಆರ್ಯರು ಭಾರತದಲ್ಲಿ ಮೊದಲ ಬಾರಿಗೆ ಆಕ್ರಮಣ ಮಾಡಿಕೊಂಡಂಥ ಪ್ರದೇಶ ಸೊ ಸಪ್ತ ಸಿಂಧು ಅಂತಿದೆಯಲ್ಲ, ಅದು ರೈಟ್ ಆನ್ಸರು. ಚಾಣಕ್ಯನ ನಿಜವಾದ ಹೆಸರೇನು ಅಂತ. ಕೌಟಿಲ್ಯ, ವಿಷ್ಣುಗುಪ್ತ, ವಿಶಾಖದತ್ತ, ವಸುಬಂಧ ಅಂತ. ಸೊ ಚಾಣಕ್ಯನಿಗೆ ಆ ಚಾಣಕ್ಯನನ್ನು ಸೇರಿಸ್ಕೊಂಡು 3 ಹೆಸರು ಬರುತ್ತೆ ಒಟ್ಟು. ಚಾಣಕ್ಯ, ವಿಷ್ಣುಗುಪ್ತ, ಕೌಟಿಲ್ಯ ಅಂತ. ಅಂದರೆ ಅರ್ಥಶಾಸ್ತ್ರವನ್ನು ಬರೆದಂಥ ಒಬ್ಬ ಗ್ರಂಥಕರ್ತ ಅಂತ. ಬಟ್ ಆ ಚಾಣಕ್ಯನ ಒರಿಜಿನಲ್ಲು ನಿಮ್ಮ ಮೂಲ ಹೆಸರು ನಿಜವಾದ ಯಾವುದಪ್ಪ ಅಂದರೆ ಅದು ಆಪ್ಷನ್ ಬಿ ಇದೆಯಲ್ಲ, ವಿಷ್ಣುಗುಪ್ತ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಪ್ರಸಿದ್ಧವಾದ ಗಾಯತ್ರಿ ಮಂತ್ರವು ಈ ಕೆಳಕಂಡ ವೇದಕ್ಕೆ ಸೇರಿದ ಭಾಗ ಅಂತ. ಅಂದರೆ ಯಾವ ಒಂದು ವೇದದ ಭಾಗದಲ್ಲಿ ನೋಡ್ತೀವಿ ಅಂತ ಈ ಗಾಯತ್ರಿ ಮಂತ್ರವನ್ನು. ಅಥರ್ವ ವೇದ, ಋಗ್ವೇದ, ಸಾಮವೇದ, ಯಜುರ್ವೇದ ಅಂತ. ಸೊ ಆಪ್ಷನ್ ಬಿ ಇದೆಯಲ್ಲ, ಋಗ್ವೇದ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಆರ್ಯರು ಈ ಕೆಳಕಂಡ ಪ್ರದೇಶಕ್ಕೆ ಸೇರಿದವರು ಎಂಬುದು ಸಾಮಾನ್ಯವಾಗಿ ಪ್ರಚಲಿತವಿರುವ ಅಭಿಪ್ರಾಯ ಅಂತ. ಆರ್ಯರು ಈ ಕೆಳಕಂಡ ಪ್ರದೇಶಕ್ಕೆ ಸೇರಿದವರು ಎಂಬುದು ಸಾಮಾನ್ಯವಾಗಿ ಪ್ರಚಲಿತವಿರುವ ಅಭಿಪ್ರಾಯ. ಆಪ್ಷನ್ ಎ ಇದೆಯಲ್ಲ, ಮಧ್ಯ ಏಷ್ಯಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ನೆಕ್ಸ್ಟು, ವೇದ ಕಾಲದಲ್ಲಿ ಆಜ್ಞಾ ಎಂಬ ಪದವು ಈ ಕೆಳಕಂಡನ್ನು ಸೂಚಿಸಿದೆ ಅಂತ. ಗೋವು, ಕುರಿ, ಮೇಕೆ, ಕುದುರೆ ಅಂತ. ವೇದ ಕಾಲದಲ್ಲಿ ಆಜ್ಞಾ ಅಂತಕ್ಕಂಥ ಪದವು ಯಾವುದನ್ನು ಹೇಳುತ್ತೆ ಅಂದರೆ ಅದು ಗೋವಿಗೆ ಸಂಬಂಧಪಟ್ಟಂಥ ಒಂದು ಪದವಾಗಿರುತ್ತೆ. ಕುರಿ, ಮೇಕೆ, ಕುದುರೆ ಇದು ಯಾವುದು ಬರಲ್ಲ, ಗೋವು ಅಂತಿದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 109ನೇ ಪ್ರಶ್ನೆಗೆ ಬರೋಣ. ಈಗ ಆಲ್ಮೋಸ್ಟ್ ಈ ವಿಡಿಯೋ ಸೆಷನ್ ಎಂಡ್ ಆಗುತ್ತೆ. ಈಗ ಇನ್ನೊಂದು 2 ಪ್ರಶ್ನೆ ಹೇಳ್ಬಿಟ್ರೆ, ಸೊ ವಾರಣಾಸಿ ಎಂಬುದು ಈ ಕೆಳಕಂಡ ಪ್ರಾಚೀನ ನಗರದ ಈಗಿನ ಹೆಸರು ಅಂತ. ಸೊ ವಾರಣಾಸಿ ಅಂತಕ್ಕಂಥದ್ದು ಪ್ರಾಚೀನ ಹೆಸರಾಗಿತ್ತು, ಅದರ ಈಗಿನ ಹೆಸರೇನು ಅಂತ. ಕಾಶಿ, ಕೋಶಲ, ಅಂಗ ಮತ್ತು ಮಗಧ ಅಂತಿದೆ. ವಾರಣಾಸಿಯ ಈಗಿನ ಹೆಸರು ಕಾಶಿ ಬರುತ್ತೆ, ಆಯಿತಾ. ಬುದ್ಧನು ಕೆಳಕಂಡ ಬಣಕ್ಕೆ ಸೇರಿದನು ಅಂತ. ಇಚ್ಚವಿಸ್, ಸಾಕ್ಯರು, ಬಗ್ಗರು ಮತ್ತು ಬೂಲಿಗಳು ಅಂತ. ಸಾಕ್ಯರು ಅಂತ ಒಂದು ಒಂದು ಬಂಗಡಕ್ಕೆ ಸೇರಿದಂಥ ಬಣಕ್ಕೆ ಸೇರಿದವನು ಗೌತಮ ಬುದ್ಧ. ಹಾಗಾಗಿ ಆಪ್ಷನ್ ಬಿ ಸಾಕ್ಯರು ರೈಟ್ ಆನ್ಸರ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಸೆಷನ್ನ ಕಡೆಯ ಪ್ರಶ್ನೆ ಇದು. ಪರಿನಿರ್ವಾಣ ಎಂಬ ಪದವು ಕೆಳಕಂಡ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ. ಮಹಾವೀರನ ಮರಣ, ಬುದ್ಧನ ಮರಣ, ಬುದ್ಧನ ಜ್ಞಾನೋದಯ, ಬುದ್ಧನ ಪರಿತ್ಯಾಗ ಅಂತ. ಆಪ್ಷನ್ ಬಿ ಇದೆಯಲ್ಲ. ಸೊ ಪರಿನಿರ್ವಾಣ ಅಂತಕ್ಕಂಥ ಪದ ಕೆಳಕಂಡ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಗೌತಮ ಬುದ್ಧನ ಮರಣಕ್ಕೆ ಸಂಬಂಧಪಟ್ಟಂಥ ಒಂದು ಹೆಸರು ಅದು.